ಜೋರಾಗಿ ಆಮೇನ್. ನಿಮ್ಮ ಬೈಬಲ್ಸ್ ತಂದಿದ್ರೆ ಬೈಬಲ್ಸ್ ಅನ್ನು ರೆಡಿ ಆಗಿ ಇಟ್ಕೊಳ್ಳಿ. ಬುಕ್ಸ್ ಅನ್ನು ತಂದಿದ್ರೆ ಬುಕ್ಸ್ ಅನ್ನು ರೆಡಿ ಆಗಿ ಇಟ್ಕೊಳ್ಳಿ. ಇವತ್ತು ನಾವು ದೇವರ ವಾಕ್ಯವನ್ನು ಕಲಿಯಲಿಕ್ಕಿದ್ದೇವೆ. ಆಮೇನ್ ಆಮೇನ್. ಸೊ ಲಾಸ್ಟ್ ವಾರ ನಾನು ಸಮಯಲ್ ಕುರಿತಾಗಿ ಮಾತಾಡಿದೆ. ಅದು ಆಫ್ ದ ಸೀರೀಸ್ ಆಗಿತ್ತು. ನಾನು ನಿಮಗೆಲ್ಲರಿಗೆ ತಿಳಿದಿರುವ ಪ್ರಕಾರ ನಾನು ದುರಾತ್ಮನು ಸಾತನನು ಮತ್ತು ಸಾತನಿಗೆ ಸಂಬಂಧಪಟ್ಟಿರುವ ವಿಷಯಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಏಕೆ ಗೊತ್ತಾ? ಅವನ ಮಹಿಮೆ ಪಡಿಸುವುದಕ್ಕಲ್ಲ. ನಾವು ಒಂದು ಯುದ್ಧ ಭೂಮಿಯಲ್ಲಿ ಇದ್ದೇವೆ. ನಾವು ಒಂದು ಯುದ್ಧವನ್ನು ಮಾಡ್ತಾ ಇದ್ದೇವೆ. ಹೌದಾ? ಒಂದು ಆತ್ಮಿಕವಾಗಿರುವ ಯುದ್ಧದಲ್ಲಿ ನಾವು ಇದ್ದೇವೆ. ಸೊ ಯುದ್ಧವನ್ನು ಜಯಿಸಬೇಕಂದ್ರೆ ಸಾತನಿನ ಕುತಂತ್ರಗಳನ್ನು, ಪ್ಲಾನ್ಸ್ ಅನ್ನು ನಾವು ತಿಳ್ಕೊಂಡು ಅದಕ್ಕೆ ಎದುರಾಗಿ ನಿಂತು ಯುದ್ಧ ಮಾಡಬೇಕಾಗಿರುವ ಆ ಸಂಗತಿ ನಾವು ಕಲಿಯಬೇಕು. ಹೌದಾ ಹೌದಾ ಹೌದಾ? ಕಮ ನಮ್ಮ ಮಕ್ಕಳನ್ನು ನಾವು ಹುಟ್ಟಿಸಿದ ಕೂಡಲೇ ಅವ್ರನ್ನ ಸುಮ್ಮನೆ ಗಾಳಿಗೆ ಬಿಡಂಗಿಲ್ಲ. ಹೌದಾ? ಯಾರನ್ನ ಗಾಳಿಗೆ ಬಿಟ್ಟಿರಾ ನೀವು? ಬಿಡಂಗಿಲ್ಲ. ಅವ್ರನ್ನ ಏನ್ ಮಾಡ್ತೀರಾ? ಅವ್ರನ್ನ ಒಳ್ಳೆ ಓದನ್ನು ಅವ್ರಿಗೆ ಕೊಡಬೇಕೆಂಬುದಾಗಿ ನೀವು ಹೆಚ್ಚಿಸ್ತೀರಾ. ಒಂದೇ ಒಳ್ಳೆ ಸ್ಕೂಲನ್ನು ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಎದಕ್ಕೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ? ಎದಕ್ಕೆ? ಅವ್ರ ಜೀವನವನ್ನು ಎದುರಿಸಬೇಕು. ಹೌದಾ? ಹೇಳ್ರಿ ಅವ್ರ ಜೀವನವನ್ನು ಎದುರಿಸಬೇಕು. ಅವರು ಪ್ರಯೋಜಕರಾಗಬೇಕು. ಜೀವನದಲ್ಲಿ, ಸಮಾಜದಲ್ಲಿ ಅನೇಕ ಕಷ್ಟಗಳು ಬರ್ತವೆ. ಆ ಕಷ್ಟಗಳಿಗೆ ಇವರಿಗೆ ಆ ಕಷ್ಟಗಳನ್ನು ಎದುರಿಸಬೇಕಂದ್ರೆ ಅವರು ವಿದ್ಯಾಭ್ಯಾಸದಲ್ಲಿ ಆ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಅವರು ರೆಡಿ ಆಗ್ಬೇಕು, ಪ್ರಿಪೇರ್ ಆಗ್ಬೇಕು. ಹೌದಾ? ಒಂದು ಮಕ್ಕಳ ಜೀವಿತದಲ್ಲಿ ಅವ್ರ ಜೀವಿತವನ್ನು ಎದುರಿಸಬೇಕೆಂಬುದಾಗಿ ನಾವು ವಿದ್ಯಾಭ್ಯಾಸವನ್ನು ಕೊಡ್ತೇವೆ, ಅನೇಕ ಸಂಗತಿಗಳನ್ನು ಕೊಡ್ತೇವೆ. ಹೌದಾ? ಇವತ್ತು ನಾವು ಕ್ರೈಸ್ತವರಾಗಿ ಕೇವಲ ಜೀವನ ಮಾತ್ರ ಎದುರಿಸ್ತಾ ಇಲ್ಲ, ಸಾತಾನನ ಅಂಧಕಾರ ಶಕ್ತಿಗಳನ್ನು ಕೂಡ ಎದುರಿಸ್ತಾ ಇದ್ದೇವೆ. ಆಮೇಲೆ ಆ ಕಾರಣದಿಂದ ನಾವು ನೋಡ್ತೇವೆ, ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸಾತಾನ ಪೌಲನು ಇಲ್ಲಿ ಬರೀತಾನೆ, ನಾವು ಯುದ್ಧ ಮಾಡ್ತಾ ಇರುವುದು ರಕ್ತದ ವಿರುದ್ಧವಾಗಿ ಅಲ್ಲ, ಮಾಂಸದ ವಿರುದ್ಧವಾಗಿ ಅಲ್ಲ, ದುರಾತ್ಮನ ಸೇನೆಯ ವಿರುದ್ಧವಾಗಿ. ಹೌದಾ? ಮಾತಾಡಿ. ಹೌದಾ? ಸೊ ನಮ್ಮ ಯುದ್ಧ ಯಾರ ಜೊತೆ? ದುರಾತ್ಮಗಳ ಸೈನ್ಯ ಜೊತೆ. ಆಮೇಲೆ ಸೊ ಕ್ರೈಸ್ತವನಾಗಿ ಒಂದು ವಿಶ್ವಾಸಿಯಾಗಿ ಇದನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಆಗಿದೆ. ಆಮೇಲೆ ಸೊ ನಾವು ಕಳೆದ ವಾರ ಐ ಥಿಂಕ್ 3 ಬೆಲಿಯಾಲ್ ಸ್ಪಿರಿಟ್ ಆಫ್ ಬೆಲಿಯಾಲ್ ಕುರಿತಾಗಿ ಮಾತಾಡಿದ್ವಿ. ನೆಕ್ಸ್ಟ್ ಏನ್ ಮಾತಾಡಿದ್ವಿ? ಸ್ಪಿರಿಟ್ ಆಫ್ ಅಬೆಡಾನ್. ಓನ್ಲಿ ಆಂಟಿ ಕೇಳಿದ್ರೆ ಅನ್ಸ್ತದೆ ಮೆಸೇಜ್. ಓಕೆ, ಇನ್ನ ನೆಕ್ಸ್ಟ್ ಏನ್ ಕೇಳಿದ್ವಿ? ಅಬ್ರಕ್ಸಾಸ್ ಎಂಬ ಸ್ಪಿರಿಟ್ ಕುರಿತಾಗಿ. ಹೌದಾ? ಸೊ ಬೆಲಿಯಾಲನ ಆತ್ಮವು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಸೊ ಒಂದು ಕುಟುಂಬದಲ್ಲೇ ಕೆಲಸ ಮಾಡ್ತದೆ. ಕುಟುಂಬದಿಂದನೇ ಹೊರಗಡೆ ಹೋಗಿ ಅವರು ಏನ್ ಮಾಡ್ತಾರೆ? ಬೇರೆ ವಿಷಯಕ್ಕೆ ಅವರ ಹೃದಯವನ್ನು ಕೊಡ್ತಾರೆ. ಹೌದಾ? ಸಭೆಯಲ್ಲೇ ಅದು ಕೆಲಸ ಮಾಡ್ತದೆ. ಅರ್ಥ ಮಾಡ್ಕೊಳ್ಬೇಕಾಗಿರುವ ಒಂದು ವಿಷಯ ಇಲ್ಲಿ ನೋಡ್ರಿ, ನೀವು ಇಲ್ಲಿ ಕುಳಿತುಕೊಂಡಿರ್ತೀರಾ, ಇಲ್ಲ ನೀವು ವಾಕ್ಯವನ್ನು ಕೇಳ್ತಾ ಇರ್ತೀರಾ, ಆದ್ರೆ ನಿನ್ನ ಮನಸ್ಸಿನಲ್ಲಿ ಸಾತಾನನು ಬಂದು ಶೋಧನೆಯ ಬೀಜವನ್ನು ಕೂಡ ಬಿತ್ತುವುದಕ್ಕೆ ಅವಕಾಶಗಳುಂಟು. ಬೇಷ್ ಕೇಳ್ರಿ. ಏನು? ಇಲ್ಲೇ ಚರ್ಚಲ್ಲಿ ಕುಳಿತುಕೊಂಡಿರ್ತೀಯ, ಇಲ್ಲೇ ಕೈಯನ್ನು ಎತ್ತಿ ಆರಾಧಿಸ್ತಿರ್ತೀಯ, ದೇವರ ಹಾಡನ್ನು ಕೂಡ ಹಾಡ್ತಾ ಇರ್ತೀಯ. ಆದ್ರೆ ಅದೇ ಸಮಯದಲ್ಲಿ ಸಾತಾನನು ಬಂದು ನಿನ್ನ ಜೀವಿತದಲ್ಲಿ, ನಿನ್ನ ಮನಸ್ಸಿನಲ್ಲಿ ನೆಗೆಟಿವ್ ಪಾಪದ ಬೀಜವನ್ನು ಬಿತ್ತಿ ನಿನ್ನನ್ನು ಪಾಪಕ್ಕೆ ಕೂಡ ನಡೆಸುವ ಅವಕಾಶಗಳಿದಾವೆ. ಆಮೇಲೆ ನಾವು ಬೈಬಲ್ ಅಲ್ಲಿ ಅನೇಕ ಸಲ ನಾವು ನೋಡ್ಕೊಳ್ತೇವೆ, ಏದೇನ್ ತೋಟ ದೇವರ ಪ್ರಸನ್ನತೆಗೆ ಸೂಚನೆ ಆಗಿತ್ತು. ಹೌದಾ? ದೇವರ ಪ್ರಸನ್ನತೆ ಏದೇನ್ ತೋಟದಲ್ಲಿ ಇತ್ತು. ಹೌದಾ? ಏದೇನ್ ತೋಟದಲ್ಲೇ ಸಾತಾನ ಪ್ರವೇಶಿಸ್ತಾನೆ, ಪ್ರಸನ್ನತೆಯಲ್ಲೇ ಪ್ರವೇಶಿಸ್ತಾನೆ. ಅನೇಕರು ಅನ್ಕೊಳ್ತೀರಿ, ನಾವು ಚರ್ಚಿಗೆ ಬಂದ್ರೆ ಸಾಕು, ಸಾತಾನನ್ನು ಅಟ್ಯಾಕ್ ಮಾಡಂಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಅವಳೆಲ್ಲಿದ್ದು? ದೇವರ ಪ್ರಸನ್ನತೆಯಲ್ಲೇ ಇದ್ದು. ದೇವರ ಪ್ರಸನ್ನತೆಯಲ್ಲಿ ಇದ್ದ ಅವಳನ್ನೇ ಶೋಧಿಸುವುದಾದ್ರೆ, ನೀನ್ ಲೋಕದಾಗಿದ್ರೆ ಇನ್ನ ಶೋಧನೆ ಬರಂಗಿಲ್ಲ, ಚರ್ಚಲ್ಲಿದ್ರೆ ಶೋಧನೆ ಬರಂಗಿಲ್ಲ. ಸೊ ಈ ಶೋಧನೆಗಳನ್ನು ನಾವು ಹೇಗೆ ಎದುರಿಸಬೇಕೆಂಬುವ ವಿಷಯನ ನಾವು ಕಲಿತಾ ಇದ್ದೇವೆ. ಆಮೇಲೆ Are you with me? Come on. ನಾನು ಬಿಸಾಕ್ಬಿಡ್ದು ಫೋನ್, ತೆಗೆದುಬಿಡು. ಬೇಡ, ನನಗೆ ಬ್ಯಾಡ್ ಕೂಡ ಬೇಡ. Come on. ನನ್ನ ಒಂದು ರಿಕ್ವೆಸ್ಟ್, ಪ್ಲೀಸ್ ಟರ್ನ್ ಆಫ್ ಯುವರ್ ಫೋನ್ಸ್. ನಿಮ್ಮ ಫೋನ್ಸ್ ಅನ್ನು ಸೈಲೆಂಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಆಮೆನ್. ಸೊ ಗಮನವನ್ನು ದೇವರ ವಾಕ್ಯದ ಮೇಲೆ ಇಡಿ. ಆಮೆನ್. ಅರ್ಥ ಆಗ್ತಾ ಇದೆನಾ? ಸೊ ನಮಗೆ ಅರ್ಥ ಏನ್ ಸಿಕ್ಕಿದೆ? ಇವತ್ತು ಏನ್ ಕಲಿತಾ ಇದ್ದೇವೆ? ಸಾತಾನನು ಯಾವುದೇ ರೀತಿಯಲ್ಲಿ ಬಂದು ಕೂಡ ನಿನ್ನ ಶೋಧಿಸಬಹುದು. ನೀನ್ ದೇವರ ಆಲಯದಲ್ಲಿ ಕುಳಿತುಕೊಂಡಾಗಲೂ ಕೂಡ ನೀನು ಶೋಧನೆಗೆ ಒಳಗಾಗಬಹುದು.
ಆಮೇಲೆ ಸೊ ಇವತ್ತು ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಒಂದು ವೈರಿಯನ್ನು ಎದುರಿಸಬೇಕಾದ್ರೆ ಆ ವೈರಿಯ ಪ್ರಣಾಳಿಕೆಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅರ್ಥ ಆಗ್ತದೇನಾ? ಈ ಲೋಕದಲ್ಲಿ ನೀವು ನೋಡ್ಕೊಳ್ಳುವ ಪ್ರತಿಯೊಂದು ವಿಷಯಕ್ಕೆ ಹೆಸರಿದೆ, ಹೌದಾ? ಇದಕ್ಕೆ ಹೆಸರಿದೆ, ಇದನ್ನ ಪೋಡಿಯಂ ಅಂತ ಕರೀತಾರೆ, ಬುಕ್ ಸ್ಟ್ಯಾಂಡ್ ಅಂತ ಕರೀತಾರೆ, ಇದಕ್ಕೆ ಒಂದು ಹೆಸರು ಇದೆ, ಹೌದಾ? ಎಲ್ಲ ವಿಷಯ ನೀನು ಈ ರೂಮ್ ನಲ್ಲಿ ಏನೇನು ನೋಡ್ತಾ ಪ್ರತಿಯೊಂದಕ್ಕೆ ಹೆಸರಿದೆ, ಹೌದಾ? ಸೊ ದುರಾತ್ಮನ ಆತ್ಮಗಳಿಗೂ ಕೂಡ ಹೆಸರಿದೆ, ಹೌದಾ? ಇವಾಗ ಈ ಹುಡುಗನ್ನ ನಾನು ಚೇರ್ ತಗೊಂಡ್ ಬಾ ಅಂತಂದ್ರೆ ಚೇರ್ ಅಂತ ಹೇಳ್ಬೇಕು, ಟೇಬಲ್ ತಗೊಂಡ್ ಬಾ ಅಂದ್ರೆ ಒಂದು ಟೇಬಲ್ ತಗೊಂಡ್ಬರ್ತಾನೆ. ಎದಕ್ಕೆ? ಪ್ರತಿಯೊಂದು ಸಂಗತಿಗೆ ಹೆಸರಿದೆ. ಯು ಕ್ಯಾನ್ ನಾಟ್ ಫೈಟ್ ಅನ್ ಅನ್ನೋನ್ ಎನಿಮಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಪ್ರಾರ್ಥನೆ ಏನಾಗಿರ್ತದೆ ಅಂದ್ರೆ ಅಂತ ಇರ್ತದೆ. ನಮಗ್ ಗೊತ್ತಿಲ್ಲ ನಾವು ಯಾವ ಆತ್ಮನ ವಿರುದ್ಧವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಯಾವ ಆತ್ಮನ ಹೆಸರು ತೆಗೆದುಕೊಂಡು ನಾವು ABC ಎಕ್ಸರ್ಸೈಸ್ ಮಾಡಬೇಕೆಂಬುವ ವಿಷಯವನ್ನು ನಾವು ಮರೆತು ನಾವು ತಿಳಿಯದ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಮಕ್ಕಳಲ್ಲಿ ತಿರುಗು ಬೀಳುವ ಸ್ವಭಾವ ಕಾಣಬಡ್ತಾ ಇರುವಾಗ ನಾವು ಗರ್ವದ ಆತ್ಮಕ್ಕೆ ನಾವು ಪ್ರಾರ್ಥನೆ ಮಾಡಬಾರ್ದು, ತಿರುಗು ಬೀಳುವ ಆತ್ಮಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಇವತ್ತು ಈ ಹುಡುಗನ್ ಕರಿಬೇಕಂದ್ರೆ ಆ ಹುಡುಗನ ಹೆಸರನ್ನ ತಿಳ್ಕೋಬೇಕು. ಈ ಹುಡುಗನ್ ತೆಗೆದು ರೂಮ್ ನಲ್ಲಿ ಹಾಕ್ಬೇಕಂದ್ರೆ, ರೂಮಿಂದ ಹೊರ ಕಳಿಸ್ಬೇಕಂದ್ರೆ ಆ ಹೆಸರು ತಗೊಂಡ ಹೋಗಪ್ಪ, ಹೌದಾ? ಇವತ್ತು ನಮ್ಮ ಜೀವಿತಗಳಲ್ಲಿ ಈ ಸಾಧನ ಕಾರ್ಯಗಳು ಕೆಲಸ ಮಾಡುವುದರಿಂದ ನಿಲ್ಲಿಸಬೇಕಂದ್ರೆ ಇವತ್ತು ನಾವು ಆ ಸ್ವಭಾವಗಳನ್ನು ತಿಳ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ಸ್ we need to know, we need to understand them. You cannot fight an unknown enemy. ಗೊತ್ತಿಲ್ಲದ ವೈರಿಯನ್ನು ನೀನು ಹೋಗಿ ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅನೇಕ ಸಲ ವೈರಿ ಹಿಂದೆಯಿಂದ ಬರ್ತಾ ನೀನ್ ಮುಂದೆ ಹಿಂಗೆ ಕತ್ತಿ ಅಲ್ಲಾಡ್ತಿರ್ತೀಯ ಆತ್ಮಿಕವಾಗಿ. ಅರ್ಥ ಆಗ್ತೇನಾ? ಸೊ ಈ ವಿಷಯಗಳು ನಾವು ಇವತ್ತು ದೇವರ ವಾಕ್ಯದ ಮೂಲಕ ನಾವು ಕಲಿತಾ ಇದ್ದೇವೆ. ಆಮೇಲೆ ಸೊ ಫಸ್ಟ್ ವಿಷಯ ಬೆರಿಯಲ್ನ ಆತ್ಮ, ಎರಡನೇ ವಿಷಯ ಅಬ್ಯಾಡನ್. ಸೊ ಈ ಅಬ್ಯಾಡನ್ ಆತ್ಮನ ಅಬ್ಯಾಂಡನ್ ಅಲ್ಲ, ಅಬ್ಯಾಡನ್. ಸೊ ಈ ಅಬ್ಯಾಡನ್ ಆತ್ಮ ಏನಂದ್ರೆ ನಮ್ಮ ಡಿಸ್ಟ್ರಾಕ್ಷನ್ ನೋಡಿತದೆ. ಏನು? ಇಟ್ಸ್ ಅ ಸ್ಪಿರಿಟ್ ವಿಚ್ ಡಿಸ್ಟ್ರಾಕ್ಟ್ಸ್ ಯು ಅಂಡ್ ಇಟ್ಸ್ ಅನ್ ಅಸಾಸಿನೇಟಿಂಗ್ ಕ್ಯಾರೆಕ್ಟರ್. ಸಾಯಿಸುವ ಆತ್ಮವಿದು. ಎದಕ್ಕೆ ಯವನಸ್ಥರು ಸಾಯ್ತಾ ಇದ್ದಾರೆ ಅಂದ್ರೆ, ಯಾವದಕ್ಕೆ ಯವನಸ್ಥರು ಸುಸೈಡ್ ಮಾಡ್ಕೊಳ್ತಾ ಇದಾರೆ? ನೀನು ಸುಮ್ಮನೆ ಅವ್ರಿಗೆ ಇಷ್ಟನಾ ಸುಸೈಡ್ ಮಾಡ್ಕೊಳ್ಳೋದು? ಇಲ್ಲ, ಒಂದು ಆತ್ಮನ ಕೆಲಸ ಅವರ ಜೀವಿತದ ಮೇಲೆ ಇದೆ, ಅವರ ಜೀವಿತದ ಒಳಗಡೆ ಕೆಲಸ ಮಾಡ್ತಾ ಇದೆ. ಆಮೇಲೆ ಎದಕ್ಕೆ ಹುಡುಗರು ಡಿಪ್ರೆಷನ್ ಒಳಗಾಗ್ತದೆ ಅಂದ್ರೆ, ಡಿಪ್ರೆಷನ್ ಅನ್ನೋದು ಕೂಡ ಒಂದು ಆತ್ಮನೇ. ನಾವು ಅನ್ಕೊಳ್ತೀವಿ ಫೀಲಿಂಗ್ ಅಂತ, ಫೀಲಿಂಗ್ ಅಲ್ಲ. ಡಿಪ್ರೆಷನ್ ಇಸ್ ನಾಟ್ ಅ ಫೀಲಿಂಗ್, ಇಟ್ಸ್ ಅ ಸ್ಪಿರಿಟ್ ದಟ್ ಯು ಹ್ಯಾವ್ ಟು ಫೈಟ್. ಆಮೇಲೆ ESV ವರ್ಷನ್ ನಲ್ಲಿ ಅಬ್ಯಾಡನ್ ಅಂದ್ರೆ ಡಿಸ್ಟ್ರಕ್ಷನ್, ಎಲ್ ಅಂಡ್ ಡಿಸ್ಟ್ರಕ್ಷನ್. ನಾವು ಲಾಸ್ಟ್ ವಾರ ನಾವು ಧ್ಯಾನಿಸಿದ್ವಿ, ಹೌದಾ? ಸೊ ಇಟ್ ಇಸ್ ಅ ಸ್ಪಿರಿಟ್ ವಿಚ್ ಪುಲ್ಸ್ ಯು, which kills you, which assassinates the character. ನಿನ್ನ ಸೋಲನ್ನು ಸಜೀವವಾಗಿದ್ದಾಗಲೂ ಕೂಡ ಅವನ್ನ ಸಾಯಿಸ್ಬಿಡ್ತೀವಿ. ಎದರಿಂದ? ಇವನಿಂಗ, ಅವನ ಅಂಗ. ಸೊ ಈ ಆತ್ಮ ನಿನ್ನೊಳಗಡೆ ಬಂದು ಬೇರೆಯವ್ರ ಕುರಿತಾಗಿ ಈ ಸ್ಟಾರ್ಟ್ ಅಸಾಸಿನೇಟಿಂಗ್ their character, their image. ನಾನು ಡೀಪ್ ಆಗಿ ಹೋಗಂಗಿಲ್ಲ, ನಾನು ಮೇಲೆ ಬ್ರೀಫ್ ಔಟ್ ಮಾಡಿ ನಾನು ಬ್ರೀಫ್ ಆಗಿ ಹೇಳ್ಕೊಂಡು ನಾನು ಮುಂದೆ ಹೋಗ್ತೇನೆ. ಸೊ ಮೂರನೇ ವಿಷಯ ಏನು? ಅಬ್ರಕ್ಸಾಸ್. ಏನು? ಅಬ್ರಕ್ಸಾಸ್ ಎಂಬುವ ಈ ದುರಾತ್ಮನ ಕೆಲಸ ಏನಂದ್ರೆ, ಅವನು ಮಾತಾಡುವಾಗಲೇ ಅದ್ಭುತಗಳನ್ನು ಮಾಡ್ತಾನಂತೆ. ಓಕೆ, ಐ ಡೋಂಟ್ ನೋ ಇಫ್ ಯು ವೇರ್ 2000 ಅಲ್ಲಿ ಒಂದು ಮೂವಿ ರಿಲೀಸ್ ಆಯ್ತು, ಅಬ್ರಕಡಬ್ರಾ ಅಂತ, ಹೌದಾ? ಸೊ ಈ ಅಬ್ರಕಡಬ್ರಾ ಅದೊಂದು ಪೆನ್ಸಿಲ್ ಕೊಡ್ತಾ, ಪೆನ್ಸಿಲ್ ತಗೊಂಡು ನಾವು ಏನು ಅಬ್ರಕಡಬ್ರಾ ಅಂತ ಹೇಳ್ಬಿಟ್ರೆ ಅಲ್ಲಿ ಒಂದು ಮ್ಯಾಜಿಕ್ ಆಗುವ ವಿಷಯ ಮೂವಿಯಲ್ಲಿ ನಾನು ನೋಡ್ತೇವೆ. ನೋಡಿರ? ಸೊ ನಮಗೆ ತಿಳಿಯದೆ ಸೊ ಸಾತನ್ ಏನ್ ಮಾಡ್ತಾರೆ ಅಂದ್ರೆ, ಮೂವೀಸ್ ಅನ್ನು ಕೂಡ ಉಪಯೋಗಿಸಿಕೊಂಡು ನಮ್ಮ ಜೀವಿತದಲ್ಲಿ ಪ್ರವೇಶಿಸ್ತಾರೆ. ಅಬ್ರಕಡಬ್ರ ಅದ ಅರ್ಥ ಏನಂದ್ರೆ, ಅಬ್ರಕ್ಸಾಸ್ ಎಂಬುವ ಆತ್ಮಕ್ಕೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಎಂಬುದಾಗಿ. ಅರ್ಥ ಆಯ್ತಾ? ಅಬ್ರಕ್ಸಾಸ್ ಎಂಬುವ ಆತ್ಮಕ್ಕೆ ನಾನು ಅನುಮತಿಯನ್ನು ನೀಡ್ತಾ ಇದ್ದೇನೆ. Abracadabra andre, that meaning of that word is I create as I speak.
ವಾಣಿಗಳು ನಮ್ಗೆ ಹೇಗೆ ಅರ್ಥ ಆಗಲ್ವೋ, ಸಾತಾನಿನ ರಾಜ್ಯದಲ್ಲಿ ಕೂಡ ಈ ಭಾಷೆ ಅಷ್ಟು ಪ್ರಭಾವವನ್ನು ಬೀರಿ ದುರಾತ್ಮನಿಗೆ ಮಹಿಮೆ ತರುವ ಮಾತುಗಳು ಈ ಮಾತುಗಳಾಗಿರ್ತವೆ. ಆಮೆನ್. ನಾವು ವಾಣಿಗಳು ಮಾತಾಡುವಾಗ ದುರಾತ್ಮನ ಸೇನೆಗೆ ಅರ್ಥ ಆಗಂಗಿಲ್ಲ. ಯು ಆರ್ ಆಕ್ಚುಲಿ ಟಾಕಿಂಗ್ ಮಿಸ್ಟರೀಸ್ ಅಂಟು ಗಾಡ್. ಆಮೆನ್. ಈ ಮೂರು ವಿಷಯಗಳನ್ನ ನಾವು ಕಲ್ತಿದ್ದೇವೆ. ಇವತ್ತು 4ನೇ ವಿಷಯಕ್ಕೆ ಬಂದಾಗ, ಸೊ ಈ 4ನೇ ವಿಷಯ ಆಡ್ರಮೆಲೆಕ್ ಎಂಬುವ ದುರಾತ್ಮನು. ಈ ದುರಾತ್ಮನ ಹೆಸರೇನು? ಆಡ್ರಮೆಲೆಕ್. ಎವ್ರಿಬಡಿ ಸೇ ಆಡ್ರಮೆಲೆಕ್. 2ನೇ ಅರಸರ ಗ್ರಂಥ 19ನೇ ಅಧ್ಯಾಯ 36ನೇ ವಚನ. 2ನೇ ಅರಸನ ಗ್ರಂಥ 19ನೇ ಅಧ್ಯಾಯ 36ನೇ ವಚನ. ಸೊ ಈ ಅಡ್ರಮೆಲೆಕ್ನ ಕ್ಯಾರೆಕ್ಟರ್, ಸೊ ಇವನು ಯಾರು? ಈ ದುರಾತ್ಮನು ಯಾರಂದ್ರೆ ಈಸ್ ದ ಐ ಚಾನ್ಸಲರ್ ಆಫ್ ಹೆಲ್. ಪಾತಾಳದ ಅಧಿಕಾರವನ್ನು ತೆಗೆದುಕೊಂಡಿರುವ ವ್ಯಕ್ತಿ. ಈಸ್ ದ ಐ ಚಾನ್ಸಲರ್. ಸೊ ದಿಸ್ ಸ್ಪಿರಿಟ್ ಕ್ರೇವ್ಸ್ ಫಾರ್ ಅಥಾರಿಟಿ ಅಂಡ್ ಪವರ್. ಈ ದುರಾತ್ಮನ ಕೆಲಸ ಏನಂದ್ರೆ ಶಕ್ತಿ ಮತ್ತು ಅಧಿಕಾರವನ್ನು ಬಯಸುತ್ತದೆ ಈ ದುರಾತ್ಮ. ಓಕೆ. 2ನೇ ಅರಸರ ಗ್ರಂಥ 19ನೇ ಅಧ್ಯಾಯ 36ನೇ ವಚನ. ಯಾರನ್ನ ಓದ್ತೀರಾ? ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಓಕೆ. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮೆಲೆಕ್, ಇಲ್ಲಿ ನಾವು ನೋಡ್ತೇವೆ ಹೆಸರೇನು? ಅದ್ರಮೆಲೆಕ್. ಓಕೆ. ಅಂಡ್ ಶಾರೆಜರ್. ಸೊ ಈ ಇಬ್ಬರು ಮಕ್ಕಳು, ಅದ್ರಮೆಲೆಕ್ ನ ಮನಸ್ಸಿನಲ್ಲಿ ಆಲೋಚನೆ ಉಂಟಾಗ್ತದೆ, ನಮ್ಮ ಅಪ್ಪ ರಾಜ ಆಗಿದ್ದಾನೆ, ನಮ್ಮ ಅಪ್ಪನನ್ನು ಸಾಯಿಸಿ ಆ ರಾಜ್ಯದ ಅಧಿಕಾರವನ್ನು ನಾನು ಪಡೆಯಬೇಕು. ಏನ್ ಪಡೆಯಬೇಕು? ರಾಜ್ಯದ ಅಧಿಕಾರವನ್ನು ಪಡೆಯಬೇಕು, ಪವರ್ ಅನ್ನು ಪಡಿಬೇಕು, ಅಥಾರಿಟಿಯನ್ನು ನಾನು ತೆಗೆದುಕೊಳ್ಳಬೇಕು. ಸೊ ಈ ಸ್ಪಿರಿಟ್ ಕೆಲಸ ಏನಂದ್ರೆ, ಸೊ ಅಧಿಕಾರಕ್ಕೆ ಫೋಕ್ ಅಟೆನ್ಷನ್ ಬಯಸುವ ಕೆಲಸ ಈ ಆತ್ಮನ ಕೆಲಸ. ಅರ್ಥ ಆಗ್ತದೇನಾ? ಸೊ ಈ ಆತ್ಮನ, ದುರಾತ್ಮನ ಕೆಲಸ ಏನಂದ್ರೆ, ಇದರ ಕೆಲಸ ಏನಂದ್ರೆ ಅಟೆನ್ಷನ್ ಅನ್ನು, ಶಕ್ತಿಯನ್ನು, ಅಧಿಕಾರವನ್ನು ಬಯಸುವ ಕೆಲಸ ಈ ದುರಾತ್ಮನ ಕೆಲಸ. ಆಮೇಲೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ನಾವು ತಿಳಿಯುವುದಾದರೆ ಇಲ್ಲಿ ಅರ್ಥ ಆಗ್ತದೆ ಈ ಸ್ಟೋರಿ ಏನಂತ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ. ಬರ್ದಿಟ್ಕೊಳ್ಳಿ, ನಾನು ಹೇಳ್ಬಿಡ್ತೀನಿ ಅದಕ್ಕೆಂದ್ರೆ ಸಮಯ ಬಹಳ ಸ್ವಲ್ಪ ಇದೆ. ಇಲ್ಲಿ ಯೇಸು ಕ್ರಿಸ್ತನನ್ನು ಸಾತಾನನು ಬಂದು ಶೋಧಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಶೋಧಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಯಾರು? ದೇವ ಕುಮಾರನು. ಯೇಸು ಕ್ರಿಸ್ತನು ಯಾರು? ದೇವರಾಗಿದ್ದ. ಮನುಷ್ಯನ ರೀತಿಯಲ್ಲಿ ಅದನ್ನು ಈ ಭೂಲೋಕದಲ್ಲಿ ಸೇವೆ ಮಾಡೋದಕ್ಕೆ ಬಂದಿದ್ದ. ಹೌದಾ? ಇಲ್ಲಿ ನಾವು ನೋಡ್ತೇವೆ, ಸಾತಾನನು ಯೇಸು ಕ್ರಿಸ್ತನನ್ನೇ ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನು ಬಿಡ್ತಾನ? ದೇವ ಕುಮಾರನನ್ನೇ ಶೋಧಿಸೋದು ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನು ಬಿಡ್ತಾನ? ಆಮೇಲೆ ಸೊ ಇಲ್ಲಿ ನಾವು ನೋಡ್ತೇವೆ, ಸೊ ಏದೇನ್ ತೋಟದಲ್ಲಿ ಸಾತಾನು ಯಾವ ರೀತಿಯಲ್ಲಿ ಬರ್ತಾನೆ? ಆವಿನ ರೂಪದಲ್ಲಿ ಬರ್ತಾನೆ. ಆದ್ರೆ ಇಲ್ಲಿ ಸಾತಾನಾಗಿ ಬರ್ತಾನೆ. ಇದಕ್ಕೆ ಸಾತಾನಿಗೆ ಗೊತ್ತು, ಯೇಸು ಪ್ರಭುವನ್ನು ಮೋಸ ಮಾಡೋದಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನು ನಿಜವಾಗಿರೋ ರೂಪದಲ್ಲೇ ಹೋಗಿ ಶೋಧಿಸ್ತೇನೆ. ಐವತ್ನಿ ಇಲ್ಲಿ 3 ವಿಷಯಗಳು ಆಗ್ತವೆ. ಈ ರೊಟ್ಟಿಯನ್ನು ನೀನು, ಈ ಕಲ್ಲನ್ನು ನೀನು ರೊಟ್ಟಿಯಾಗಿ ಮಾಡು, ನೀನ್ ಮೇಲಿಂದ ಬಿಡು, ನೀನ್ ನನಗೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸು. ಎರಡನೇ ವಿಷಯವೇನದು? ನೀನು ಮೂರನೇ ವಿಷಯನು, ನೀನು ನನಗೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸುವುದಾದ್ರೆ ನಾನು ನಿನಗೆ ಎಲ್ಲಾ ಕೊಟ್ಬಿಡ್ತೇನೆ. ಏನು? ಈ ಎಲ್ಲ ಕೊಟ್ಟು ಬಿಡ್ತೇನೆ. ಸಾತಾನನು ಅನೇಕರನ್ನು ಹೀಗೆ ವಂಚಿಸಿದ್ದಾನೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರಿಗೆ ಏನ್ ಮಾಡ್ತಾನೆ ಅಂದ್ರೆ ಸಾತಾನ, ನಿನಗೆ ಇಷ್ಟ ಅನ್ನೋ ಕಾಲದಲ್ಲಿ ನಿನಗೆ ಇದೆಲ್ಲ ಕೊಟ್ಬಿಡ್ತಾನೆ, ನಿನ್ನ ಆತ್ಮ ನನಗೆ ಕೊಡ್ತಾನೆ. Are you with me? It gives you money. ಈ ಆತ್ಮ ಏನ್ ಮಾಡ್ತದೆ? ಹಣವನ್ನು ಕೊಡ್ತದೆ. ಈ ಆತ್ಮ ಏನ್ ಮಾಡ್ತದೆ? ನಿಮಗೆ
ದುಡ್ಡನ್ನು ಕೊಡ್ತದೆ. ಇವಾಗ ನಾವು ಹಣದಿಂದ ಹೋಗ್ಬೇಕ, ದುಡ್ಡಿಂದ ಹೋಗ್ಬೇಕ, ಯಾರಿಂದ ಹೋಗ್ಬೇಕು? ನಾವು ದೇವರಿಂದ ಹೋಗ್ಬೇಕು. ಆಮೇಲೆ ಇನ್ನೊಂದು ಆತ್ಮದ ಕುರಿತಾಗಿ ಇನ್ನು ಮಾತಾಡ್ತಾನೆ. ಬಾಲ್ಜೆಬೂಬ್, ಈ ಆತ್ಮನು ಏನ್ ಮಾಡ್ತಾನೆ ಅಂದ್ರೆ ಹೀಲಿಂಗ್ ಅಂಡ್ ಡೆಲಿವರೆನ್ಸ್ ಮಿನಿಸ್ಟ್ರಿ ಬಾಲ್ಜೆಬೂಬ್. ಏನದು? ಈ ದುರಾತ್ಮನ ಕೆಲಸ ಏನ್ ಗೊತ್ತಾ? ಸ್ವಸ್ಥತೆ ಮಾಡ್ತಾನೆ ದುರಾತ್ಮ, ಡೆಲಿವರೆನ್ಸ್ ಕೂಡ ಕೊಡ್ತಾನೆ. ಎಸ್, ಆಶ್ಚರ್ಯಚಕಿತರಾಗಿದ್ದೀರಾ? ಒಂದು ಸಮಯದಲ್ಲಿ ನಾವು ನೋಡ್ತೇವೆ ಬೈಬಲ್ ಅಲ್ಲಿ, ಫರಿಸಿಯರು ನೀನು ಬಾಲ್ಜೆಬೂಬಿಗೆ, ಯೇಸು ಕ್ರಿಸ್ತನ ನೋಡಿ ನೀನು ಬಾಲ್ಜೆಬೂಬಿಗೆ ಸಂಬಂಧಪಟ್ಟಿರುವ ವ್ಯಕ್ತಿನ, ಪ್ರಿನ್ಸ್ ಆಫ್ ಬಾಲ್ಜೆಬೂಬ. ಆಮೆನ್. ಸೊ ಈ ಸ್ಪಿರಿಟ್ ಏನ್ ಮಾಡ್ತದೆ ಅಂದ್ರೆ, ಸೊ ಈ ದುರಾತ್ಮ ಏನ್ ಮಾಡ್ತಾನೆ ಅಂದ್ರೆ ಸ್ವಸ್ಥತೆಯನ್ನು ಕೊಡ್ತಾನೆ, ಡೆಲಿವರೆನ್ಸ್ ಅನ್ನು ಕೊಡ್ತಾನೆ. ಜಸ್ಟ್ ಆಸ್ ಕ್ರೈಸ್ತವರು ಹೇಗೆ ದೇವರ ಶಕ್ತಿಯನ್ನು ಸಾಮರ್ಥ್ಯವನ್ನು ಪಡೆದುಕೊಂಡು ಸ್ವಸ್ಥತೆಯನ್ನು ಮಾಡ್ತಾರೋ, ಸೊ ಇವ್ರು ಏನ್ ಮಾಡ್ತಾರೆ, ಈ ಬಾಲ್ಜೆಬೂಬನ್ನು ಪಡೆದುಕೊಂಡು ಅವ್ರು ಸ್ವಸ್ಥತೆಯನ್ನು ಮಾಡ್ತಾರೆ. ಮಾಟ ಮಂತ್ರ ಮಾಡೋರ ಹಿಂದೆ ಎದಕ್ಕೆ ಹೋಗ್ತಾರೆ? ಅವ್ರು ಕೂಡ ಕೆಲಸ ಮಾಡ್ತಾರೆ, ಅವರಲ್ಲಿ ಕೂಡ ಶಕ್ತಿ ಇದೆ ಅಂತ ಹೋಗ್ತಾರೆ. ಹೌದಾ ಅಲ್ವಾ? ಅವರು ದುರಾತ್ಮನ ಶಕ್ತಿಗಳನ್ನು ಉಪಯೋಗಿಸ್ಕೊಳ್ತಾರೆ, ಆದ್ರೆ ಚರ್ಚ್ ಅಲ್ಲಿ ಪರಿಶುದ್ಧಾತ್ಮನ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಅವರು ದುರಾತ್ಮನ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಮಾಟ ಮಂತ್ರ ಮಾಡಿ ಸ್ವಸ್ಥತೆಯನ್ನು ತೆಗೆದುಕೊಂಡು ಬರ್ತಾರೆ, ಒಳ್ಳೇದನ್ನು ತೆಗೆದುಕೊಂಡು ಬರ್ತಾರೆ. ನಾವೇನ್ ನೋಡ್ತೀವಿ, ಚೆನ್ನಾಗಾಗ್ತದೆ ಅಂತ ಅನ್ಕೊಳ್ತಿರ್ತೀವಿ, ಆದ್ರೆ ನಮಗ್ ಗೊತ್ತಿಲ್ಲ ನಾವು ಸಾತಾನನಿಗೆ ಬಾನಸ್ಥರಾಗ್ತಾ ಇದೀವಿ ಅನ್ನೋದಾಗಿ. ಆಮೇಲೆ ಬಾಲ್ಜೆಬೂಬನ ಕೆಲಸ, this is a demon which heals people and delivers people. Amen. 2ನೇ ಅರಸರ ಗ್ರಂಥ 1ನೇ ವಚನದಿಂದ 3ನೇ ವಚನ ಬರ್ದಿಟ್ಕೊಳ್ಳಿ, 9ನೇ ವಚನದವರೆಗೆ. 2ನೇ ಅರಸರು 1ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ. Amen. ಬರ್ದಿಟ್ಕೊಳ್ಳಿ. ಇಲ್ಲಿ 2ನೇ ಅರಸರ ಗ್ರಂಥದಲ್ಲಿ ನಾವು 2ನೇ ವಚನವನ್ನು ಓದೋಣ ಬೇಗ. ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಶಾಲಾಂತರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಲ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ ಎಂದು ಹೇಳಿ ಕಳುಹಿಸಿದನು. ಆಗ ಯೆಹೋವನ ದೂತನು ತಿಷ್ಬಿಯನಾದ ಎಲೀಯನಿಗೆ, ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಲ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲ್ಯರಲ್ಲಿ ದೇವರಿಲ್ಲವೋ? ಅಹಜ್ಯನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಸಮರಿಯ ಪಟ್ಟಣದ ರಾಜನ ಸೇವಕರು ಎಲ್ಲಿ ಹೋಗ್ತಾ ಇದಾರೆ? ವಿಚಾರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದಾರೆ. ಯಾರಿಂದ? ಬಾಲ್ಜೆಬೂಬನಿಂದ. ಆಮೆನ್. ಎಕ್ರೋನಿನ ದೇವರಾದ ಬಾಲ್ಜೆಬೂಬನಿಂದ ವಿಚಾರಿಸಿಕೊಳ್ಳೋದಕ್ಕೆ ಹೋಗ್ತಾರೆ. ನಮ್ಮ ರಾಜನು ಮತ್ತೆ ತಿರುಗಿ ಸ್ವಸ್ಥತನಾಗ್ತಾನೋ ಎಂಬುದಾಗಿ. ಸೊ ಅಲ್ಲಿ ನಾವು ನೋಡ್ತೇವೆ, ದೇವರ ದೂತನನ್ನು ದೇವರು ಕಳುಹಿಸಿ ಎಲಿಯ ಜೊತೆ ಮಾತಾಡಿ, ಎಲಿಯನ್ ಏನ್ ಮಾಡ್ತಾನೆ, ಹೋಗಿ ಅವ್ರನ್ನ ಇಂಟರಪ್ಟ್ ಮಾಡಿ, ನಿನ್ನ ಅರಸನು ಈಗ ಸಾಯ್ತಾನೆ ಎಂಬುದಾಗಿ. ಆಮೇಲೆ ಈ ದುರಾತ್ಮವು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಸ್ವಸ್ಥತೆಗೆ ಡೆಲಿವರೆನ್ಸ್ ಬಂದಾಗ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಶಿಲ್ಪ ಅವರು ಇದ್ದಾರೆ. ಶಿಲ್ಪ ಅವರು ಆಥರೈಸ್ಡ್ ಡಾಕ್ಟರ್. ಯಾರು? ಆಥರೈಸ್ಡ್ ಅಂದ್ರೆ ಅವರಿಗೆ ಲೀಗಲ್ ಲೈಸೆನ್ಸ್ ಇದೆ. ಇವಾಗ ಯಾರನ್ನ ಹೋಗಿ ಅವರು ಹೆಲ್ಪ್ ಮಾಡಬಹುದು, ಟ್ರೀಟ್ ಮಾಡಬಹುದು. ಕಾಂಪೌಂಡರ್ ಇರ್ತಾರೆ, ಗೊತ್ತಾ? ಯಾರು ಕಾಂಪೌಂಡರು? ಡಾಕ್ಟರ್ ಕೆಳಗೆ ಕೆಲಸ ಮಾಡೋದು. ಅವ್ರಿಗೆ ಅಥರೈಸೇಷನ್ ಇರಂಗಿಲ್ಲ, ಆದ್ರೆ ಕೂಡ ಅವರಿಗೆ ಯಾವ ಅನಾರೋಗ್ಯಕ್ಕೆ ಯಾವ ಔಷಧಿ ಬರ್ಕೊಡ್ಬೇಕು ಅವ್ರಿಗೆ ಗೊತ್ತಿರ್ತದೆ. ಅರ್ಥ ಆಯ್ತಾ? ಸಾತನ್ ಕೂಡ ಅದೇ, ಅವನ್ ಕಾಂಪೌಂಡರ್. ನಾವ್ ಎಲ್ಲಿ ಹೋಗ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು. ಅರ್ಥ ಆಗ್ತದೇನಾ? ಇವತ್ತು ಮಾಟ ಮಂತ್ರ ಮಾಡೋರು ಕೂಡ ಸ್ವಸ್ಥತೆ ಕೂಡ ಬಿಡುಗಡಿಸ್ತಾರೆ, ಆರೋಗ್ಯ ಕೂಡ ಬಿಡುಗಡಿಸ್ತಾರೆ, ಎಲ್ಲ ಬಿಡುಗಡಿಸ್ತಾರೆ. ಆದ್ರೆ ಅವನ್ ಕಾಂಪೌಂಡರ್. ಅವನು
ಹೌದಾ? ದುರಾತ್ಮನ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಿನಗೆ ಸ್ವಸ್ಥತೆ ಕೊಡ್ತಾ ಇದ್ದಾರೆ, ನಿಜವಾಗಿರುವ ಶಕ್ತಿ ಅಲ್ಲ. ದೇರ್ ಆರ್ ಸೈಡ್ ಎಫೆಕ್ಟ್ಸ್. ಆದ್ರೆ ರಿಯಲ್ ಡಾಕ್ಟರ್ ಹತ್ರ ಹೋದ್ರೆ ಏನು ಎಫೆಕ್ಟ್ಸ್ ಇರಂಗಿಲ್ಲ, ಓನ್ಲಿ ಗಾಡ್ ಎಫೆಕ್ಟ್ಸ್. ಹಾಲೆಲೂಯಾ, ಹಾಲೆಲೂಯಾ. ಇದರಿಂದ ನಮ್ಗೆ ಅರ್ಥ ಆಗ್ಬೇಕು, ಯಾರನ್ನ ಮಾಟ ಮಂತ್ರ ಹತ್ರ ಹೋಗಿ ಸ್ವಸ್ಥತೆ ಹೊಂಟ್ರೆ ಆಯ್ತಮ್ಮ ದೇವರಿಗೆ ಸ್ತೋತ್ರ, ನಾನು ಮಾತ್ರ ಎದ್ದಿಗೂ ಕೂಡ ಮಾಟ ಮಂತ್ರ. ಅವರು ದುರಾತ್ಮನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಆಮೇನ್, ಆಮೇನ್, ಆಮೇನ್. ಅದಕ್ಕೋಸ್ಕರ ನಾವು ಕ್ರೈಸ್ತವರಾಗಿ ಇಂತಹ ವಿಷಯಗಳಿಗೆ ಬಿದ್ದೋಗಬಾರ್ದು. ಆಯುವತ್ಮಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನದವರೆಗೆ. ಇಲ್ಲಿ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಒಂದು ವ್ಯಕ್ತಿಯನ್ನು, ಒಂದು ಹುಡುಗನನ್ನು ಬಿಡುಗಡಿಸ್ತಾರೆ. ಎದರಿಂದ? ಒಂದು ಮೂಗುತನದ ಡಂಪ್, ಸ್ಪಿರಿಟ್ ಆಫ್ ಬ್ಲೈಂಡ್ನೆಸ್ ಅಂಡ್ ಡಂಪ್, ಕುರುಡುತನ ಅಂಡ್ ಓಕೆ, ಒಂದ್ಸಲ ಓದಿ ಸಿಸ್ಟರ್. ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಓಕೆ. ಆತನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದ್ರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ಓಕೆ. ಸೊ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಫರಿಸಾಯರು ಬಂದು ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಬೆಲ್ಜೆಬೂಲನ ಸಹಾಯದಿಂದ ದುರಾತ್ಮಗಳನ್ನು ತೆಗೆದುತ್ತಾ ಇದ್ದಾರೆ ಎಂಬುದಾಗಿ. ಸೊ ಯೇಸು ಕ್ರಿಸ್ತನ ಅವರ ಆಲೋಚನೆ ಸ್ಟಡಿ ಮಾಡಿ ಏನೇ ಉತ್ತರವನ್ನು ನೀಡ್ತಾ ಇದ್ದಾನೆ. ಸೊ ಸಾಧನ ತಗೊಳ್ಳೋದಕ್ಕೆ ಆಗ್ತದ? ಆಗಲ್ಲ. ಒಂದು ರಾಜ್ಯವು ಅದೇ ರಾಜ್ಯದ ವಿರುದ್ಧವಾಗಿ ಯುದ್ಧ ಮಾಡಕ್ ಆಗ್ತದ? ಆಗಲ್ಲ. ಆಮೆನ್. ಸೊ ಇಲ್ಲಿ ಯೇಸು ಕ್ರಿಸ್ತನು ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. ಸೊ ನಾನು ಬೆಲ್ಜೆಬೂಲಕ್ಕೆ ಸಂಬಂಧಪಟ್ಟಿರುವ ವ್ಯಕ್ತಿ ಆಗಿರುವಾದ್ರೆ ಬೆಲ್ಜೆಬೂಲನ ಅದೇ ದುರಾತ್ಮನ ಎದಕ್ಕೆ ತೆಗಿತಾ ಇದ್ದಾನೆ? ಆಮೆನ್. ಸೊ ಬೆಲ್ಜೆಬೂಲನ ಕೆಲಸ ಏನಂದ್ರೆ ಸ್ವಸ್ಥತೆ ಮಾಡುವ ಕೆಲಸ. ನೆಕ್ಸ್ಟ್ ದುರಾತ್ಮನ ಕೆಲಸ ಅಸ್ಮೋಡಿಯಸ್. ಯಾರು? ಅಸ್ಮೋಡಿಯಸ್. ಈ ಆತ್ಮನು ಕಾಮದ ಆತ್ಮ. ಏನು? ಕಾಮದ ಆತ್ಮ. ಅಸ್ಮೋಡಿಯಸ್. 1ನೇ ಅರಸರ ಗ್ರಂಥ 11ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ. ಸೊ ನೀವು ಬರೆದಿಟ್ಕೊಳ್ಳಿ, ಯಾಕಂದ್ರೆ ಸಮಯವಿಲ್ಲ, ನಾನು ಡಿಟೇಲ್ ಆಗಿ ಹೋಗೋದಕ್ಕೆ ಸಾಧ್ಯವಾಗಲ್ಲ. ಅಸ್ಮೋಡಿಯಸ್. ಸೊ ಈ ಅಸ್ಮೋಡಿಯಸ್ನ ಅಸೈನ್ಮೆಂಟ್ ಏನಂದ್ರೆ ಕಾಮವನ್ನು ತರೋದು ಮನುಷ್ಯರಲ್ಲಿ. ಏನ್ ತರೋದು? ಕಾಮವನ್ನು ತರೋದು. ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯಗಳಿಗೆ ಬಿದ್ದೋಗಿರುವ ಸಂಗತಿಗಳು, ಸನ್ನಿವೇಶಗಳು ನಾವು ನೋಡಿದ್ದೇವೆ. ಅಭಿಷಕ್ತರು, ಸೋ ಕಾಲ್ಡ್ ಅನಾಯಿಂಟೆಡ್, ಸೋ ಕಾಲ್ಡ್ ವೈಸ್, ದೇ ಫೆಲ್ ಫಾರ್ ದ ಸ್ಪಿರಿಟ್ ಆಫ್ ಲಸ್ಟ್. ಆ ಕಾರಣದಿಂದ ನಾವು ಕ್ರೈಸ್ತವರಾಗಿ ಜಾಗ್ರತೆಯಿಂದ ನಮ್ಮ ಜೀವಿತಗಳನ್ನಾಗ್ಲಿ ನಮ್ಮ ರಕ್ಷಣೆಯನ್ನಾಗಿ ಇಲ್ಲಿ ಕಾಪಾಡ್ಕೊಳ್ತಾ ಬರಬೇಕು. ಆಮೆನ್. ಆರ್ ಯು ವಿತ್ ಮೀ? ನನ್ನ ಜೊತೆ ಇದ್ದೀರಾ? ನಾವು ಬೈಬಲ್ ಅಲ್ಲಿ ನೋಡ್ಕೊಳ್ತೇವೆ ಒಂದು ವ್ಯಕ್ತಿಯ ಕುರಿತಾಗಿ. ಈತನ ಹೆಸರು ಸೊಲೊಮೋನ. ಈತನಿಗೆ ದೇವರ ದರ್ಶನವಾಗಿತ್ತು. ಚಿಕ್ಕವನಿದ್ದಾಗಲೇ ಆತನಿಗೆ ದೇವರು ಆತನ ದೈವಿಕವಾಗಿರುವ ಜ್ಞಾನದಿಂದ ತುಂಬಿಸಿದ. ಆದರೆ ಈತನ ಅಂತ್ಯದ ದಿನಗಳಲ್ಲಿ ನಾವು ನೋಡ್ತೇವೆ, ಈತನು ಕಾಮದ ಆತ್ಮಕ್ಕೆ ಗುರಿಯಾಗ್ಬಿಟ್ಟು 1000 ಮಂದಿ ಹೆಂಡತಿಯರನ್ನು ಮಾಡ್ಕೊಳ್ತಾನಂತೆ. ಒಂದು ರಾಜನು ದೇವರ ಸ್ವರವನ್ನು ಕೇಳಿದ ಆತನು, ದೇವರ ದರ್ಶನವನ್ನು ನೋಡಿದ ಆತನು, ದೇವರ ಜ್ಞಾನವನ್ನು ಪಡೆದುಕೊಂಡಿರುವ ಆತನು ಕೂಡ ಈ ಆತ್ಮಕ್ಕೆ ಗುರಿಯಾಗುವುದಾದ್ರೆ ಇವತ್ತು ನಾವು ಗುರಿಯಾಗೋದಕ್ಕೆ ಚಾನ್ಸಸ್ ಇದೆ. ಆದ್ರೆ ನಾವು ಜಾಗ್ರತೆಯಿಂದ ಪ್ರಾರ್ಥನೆ ಪೂರ್ವಕವಾಗಿ ನಾವು ನಮ್ಮ ಜೀವಿತಗಳನ್ನು ಕಾಪಾಡಿಕೊಳ್ಳಬೇಕು. ಆಮೇನ್.
ಇವತ್ಮಿ ಕಾಮದಾತ ಹೆಂಗ್ ಬರ್ತದೆ? ಮನುಷ್ಯರ ರೀತಿಯಲ್ಲಿ ಬರ್ತದೆ, ಫ್ರೆಂಡ್ಸ್ ರೀತಿಯಲ್ಲಿ ಬರ್ತದೆ, ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ. ಅದಕ್ಕೆ ಎಷ್ಟು ಒಳ್ಳೆ ಆತ ನೋಡಪ್ಪ, ಮದುವೆ ಆಗಿದ್ಕಿಲ್ಲ ಮುಂಚೆನೆ ಹುಡುಗಿ ಎಷ್ಟು ಫ್ರೀಡಮ್ ಕೊಡ್ತಾ ಇದ್ದಾಳೆ ನನಗೆ ಅನ್ನೋ ಒಂದು ಆಲೋಚನೆಗಳು ಬರ್ತಾ ಇರ್ತದೆ. ಆಮೇಲೆ ಸೊ ನೀನು ಯಾವಾಗ ಈ ಸಂಗತಿಗಳನ್ನ ನೋಡೋದಕ್ಕೆ ಪ್ರಯತ್ನಿಸ್ತೀಯೋ, ನೋಡೋದಕ್ಕೆ ಪ್ರಾರಂಭಿಸ್ತೀಯೋ, ನಿನಗೆ ಗೊತ್ತಾಗಬೇಕು ಕಾಮದ ಆತ್ಮವು ನನ್ನ ಜೀವಿತದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ನಾನು ಇದರಿಂದ ಹೊರಗಡೆ ಬರಬೇಕು, ಇದನ್ನು ಎದುರಿಸಬೇಕು. ಆಮೇಲೆ ಹೇಗೆ ಎದುರಿಸ್ತೀಯ? ಪ್ರಾರ್ಥನೆಯ ಮೂಲಕ ಮಾತ್ರನೇ. ಯೇಸುವಿನ ನಾಮದಲ್ಲಿ ಕಾಮದ ಆತ್ಮವನ್ನು ಬಂಧಿಸಿ ಜಡ್ಜಿ ಲಯ ಮಾಡ್ತಾರೆ. ನೀನು ಪ್ರತಿದಿನ ಅರಿಕೆ ಮಾಡಬೇಕು. ಆಮೇಲೆ ಐವತ್ಮಿ ಲಾಸ್ಟ್ ಆತ್ಮ ಲೀಜಿಯನ್, ಸ್ಪಿರಿಟ್ ಆಫ್ ಲೀಜಿಯನ್. ಅನೇಕ ಆತ್ಮ ಇದಾವೆ, ಅನೇಕ ಆತ್ಮಗಳು ಇದಾವೆ, ಮುಕ್ಕೋಟಿ ಆತ್ಮಗಳು ಇದಾವೆ. ಮುಕ್ಕೋಟಿ ಆತ್ಮಗಳ ಕುರಿತಾಗಿ ನಾವು ಮಾತಾಡಕ್ ಆಗಂಗಿಲ್ಲ. These are the main things that I'm going to be teaching you on this morning. Amen. And last, okay, time is up. That is one. Legion. ಈ ಆತ್ಮ ದೇವರು ನಿನ್ನ ಜೀವಿತದಲ್ಲಿ ಇಟ್ಟಿರುವ ಅಸೈನ್ಮೆಂಟ್ ಅನ್ನು ಫೈಟ್ ಮಾಡ್ತದೆ. ಈ ಆತ್ಮನ ಕೆಲಸ ಏನಂದ್ರೆ ದೇವರು ನಿನ್ನ ಜೀವಿತದ ಮೇಲೆ ಇಟ್ಟಿರುವ ಪ್ರಣಾಳಿಕೆಯ ವಿರುದ್ಧವಾಗಿ ಕೆಲಸ ಮಾಡ್ತದೆ. ಇಲ್ಲಿ ನಾವು ನೋಡ್ಕೊಳ್ತೇವೆ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ 20ನೇ ವಚನ. ಓಕೆ, ಸೊ ಈ ಅಸೈನ್ಮೆಂಟ್, ಇದರ ಅಸೈನ್ಮೆಂಟ್, ಈ ಲೀಜಿಯನ್ ಅಸೈನ್ಮೆಂಟ್ ಏನಂದ್ರೆ, ಸೊ ನಿನ್ನ ಉದ್ದೇಶದ ವಿರುದ್ಧವಾಗಿ, ಪ್ರಣಾಳಿಕೆಯ ವಿರುದ್ಧವಾಗಿ ಇದು ಹೋರಾಡ್ತದೆ. ನಿನ್ನ ಜೀವಿತದಲ್ಲಿ ಬೆಳವಣಿಗೆಯನ್ನು ನಿಲ್ಲಿಸ್ತದೆ. ಏನ್ ಮಾಡ್ತದೆ? ಬೆಳವಣಿಗೆಯನ್ನು ನಿಲ್ಲಿಸ್ತದೆ. ಯಾವತ್ತು ನೀನು ಬೆಳೆಯೋದನ್ನು ನಿಲ್ಲಿಸಿದೀಯಾ ಅಂದ್ರೆ ಈಗ ಅರ್ಥ ಆಗಬೇಕು, ಯು ಆರ್ ಅಂಡರ್ ಅನ್ ಅಟ್ಯಾಕ್ ಆಫ್ ಲೀಜಿಯನ್. ಆಮೇಲೆ ಅರ್ಥ ಆಗ್ತದೆ? ಕಲಿತಾ ಇದ್ದೀರಾ? ಸೊ ಮಾರ್ಕನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 20ನೇ ವಚನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಯೇಸು ಕ್ರಿಸ್ತನು ಒಂದು ನದಿಯನ್ನು ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಹೌದಾ? ನದಿಯನ್ನು ದಾಟ್ಕೊಂಡು ಹೋಗಿ ಎಲ್ಲಿ ಹೋಗ್ಬೇಕಾಗಿತ್ತು? ಒಂದು ವ್ಯಕ್ತಿಯನ್ನು ಬಿಡುಗಡಿಸಬೇಕು. ಏನು ಓದ್ತೀರಾ ಸಿಸ್ಟರ್ ಒಂದ್ಸಲ? ಆಮೇಲೆ ಅವರು ಸಮುದ್ರದ ಆಚೆಗಳಲ್ಲಿ ಗೆರೇಸೇನರ ಸೀಮೆಗೆ ಹೋಗಿದ್ದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನ ಎದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನ ಸರಪಣಿಗಳನ್ನು ಬೇಡಿಗಳನ್ನು ಮುರಿದು ಹಾಕಿದ್ದರು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದನು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಯಲ್ಲಿಯೂ ಗುಡ್ಡಗಳಲ್ಲಿಯೂ ಅರ್ಪಣಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಕೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲ್ಲಾ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು. ದಂಡು. ಕನ್ನಡದಲ್ಲಿ ಏನಿದೆ? ದಂಡು. ಸರಿ, ನಾವು ನೋಡ್ತೇವೆ ಇಂಗ್ಲಿಷ್ ಅಲ್ಲಿ ಲೀಜಿಯನ್ ಅಂತ ಇದೆ. ಸೊ ಲೀಜಿಯನ್ ಅಂದ್ರೆ ಮೆನಿ ಡೀಮನ್ಸ್, ಅನ್ ಆರ್ಮಿ ಆಫ್ ಡೀಮನ್ಸ್ ಅಂತ. ಸೊ ಈ ಆತ್ಮವು ಏನ್ ಕೆಲಸ ಮಾಡಿದೆ ಈ ಮಗನ ಜೀವಿತದಲ್ಲಿ ಅಂದ್ರೆ, ಅವನು ಬೆಳೆಯುವುದರಿಂದ ಅವನನ್ನು ನಿಲ್ಲಿಸ್ಬಿಟ್ಟಿದೆ, ಅವನ ಉದ್ದೇಶದಿಂದ ಅವನ್ನ ನಿಂದಿರಿಸ್ಬಿಟ್ಟಿದೆ. ಸೊ ಈ ವ್ಯಕ್ತಿ ಏನ್ ಮಾಡ್ತಾ ಇದೆ ಅಂದ್ರೆ, ಸಮುದ್ರದ ಆಚೆಯ ಕಡೆಗೆ ಇದ್ದು, ಸೊ ಏನ್ ಟ್ರಾನ್ಸ್ಫರ್ಸ್ ಆಗ್ತಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಅವರ ಟ್ರೇಡ್ ಅಂಡ್ ಕಾಮರ್ಸ್ ನ ನಿಲ್ಲಿಸ್ಬಿಟ್ಟಿದ್ದ. ಎದಕ್ಕೆ? ಸೊ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ಸ್ಥಳದಲ್ಲಿ ಆತನು ಒಂದು ದುರಾತ್ಮದಿಂದ ಪೀಡಿಸಲ್ಪಡ್ತಾ ಇದ್ದಾರೆ. ನಮಗೆ ಎಂದಿಗೂ ಕೂಡ ಅವನು ಜಾಗ ಮಾಡಿ ಕೊಡ್ತಾ ಇಲ್ಲ. ಅವನು ಕಟ್ಟಿಸ್ಬಿಟ್ಟಿದ್ರು, ಬಂಧಿಸ್ತಿದ್ರು, ಅವನ ಚೇನ್ಸ್ ಹಾಕ್ತಿದ್ರು, ಆದ್ರೂ ಕೂಡ ಅವನ್ನೆಲ್ಲ ಮುರಿದಾಕೊಂಡ್ಬಿಡ್ತಾ ಇದ್ದ. ಆತನು ಅವನ ಚರ್ಮವನ್ನು ಕಿತ್ತಾಕೊಂತಾ ಇದ್ದ, ರಕ್ತ ಬರ್ತಾ ಇತ್ತು. ಅವನು ಪ್ರಾಣಿ ಆಗ್ಬಿಟ್ಟಿದ್ದ, ಮೃಗವಾಗ್ಬಿಟ್ಟಿದ್ದ. ಅವನು ಒಂದು ವ್ಯಕ್ತಿ ಮೃಗವಾಗಿ ಆಗ್ಬಿಟ್ಟಿದ್ದ. ಸೊ ಈ ವ್ಯಕ್ತಿಯ ಮೂಲಕ, ಈ ವ್ಯಕ್ತಿಯಿಂದ ಸೊ ಅನೇಕ ಸಂಗತಿಗಳು ಆ ಪಟ್ಟಣದಲ್ಲಿ ಆಗಿರುವ ಸಂಗತಿಗಳು ನಿಂತೋಗ್ಬಿಟ್ಟಿದೆ.
ಹೌದಾ? ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ಎದಕ್ಕೆ ನಿಂತು ಹೋಗ್ಬಿಟ್ಟಿದ್ದಾವೆ, ಅನೇಕ ಸಂಗತಿಗಳು ಎದಕ್ಕೆ ಆಗ್ತಾ ಇಲ್ಲ ಎಂಬುವ ವಿಷಯವನ್ನು ನಾವು ಗ್ರಹಿಸುವುದಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಆತ್ಮವು ಕೂಡ ಪ್ರವೇಶಿಸಿದೆ ಎಂಬುವ ಅರ್ಥ ನಮ್ಗೆ ಬರ್ಬೇಕು. ಆಮೇಲೆ ಆಮೇಲೆ ಇವನು ಬೆಳಿಬೇಕಾಗಿರುವ ವ್ಯಕ್ತಿ, ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಬೇಕಾಗಿರುವ ವ್ಯಕ್ತಿ, ಒಂದು ಒಳ್ಳೆಯ ಸಂಗತಿಗಳನ್ನು ಮಾಡಬೇಕಾಗಿರುವ ವ್ಯಕ್ತಿ, ದೇವರ ಉದ್ದೇಶವನ್ನು ಮಾಡಬೇಕಾಗಿರುವ ವ್ಯಕ್ತಿ ಎಲ್ಲಿದ್ದಾನೆ? ಸಮಾಧಿಯ ಮಧ್ಯದಲ್ಲಿ ಇದ್ದಾನೆ. ಆಮೇಲೆ ಐವತ್ತನೇ ಸಮಾಧಿಯ ಮಧ್ಯದಲ್ಲಿ ಇದ್ದಾನೆ, ಸಮುದ್ರದ ಆಚೆ ತೀರದಲ್ಲಿ ಇದ್ದಾನೆ. ಒಂದು ಪಟ್ಟಣದಲ್ಲಿ ಏನು ಆಗ್ಬೇಕಾಗಿದ್ವೋ, ಟ್ರೇಡ್ ಅಂಡ್ ಕಾಮರ್ಸ್ ವ್ಯವಹಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದ. ದಿಸ್ ಡಿಮನ್ ಫೈಟ್ಸ್ ಯುವರ್ ಅಸೈನ್ಮೆಂಟ್. ಪ್ರತಿಯೊಂದು ದುರಾತ್ಮವು ದೇವರು ನಿನ್ನ ಜೀವಿತದಲ್ಲಿ ಇಟ್ಟಿರುವ ಉದ್ದೇಶವನ್ನು ವಿರುದ್ಧವಾಗಿನೇ ಕೆಲಸ ಮಾಡ್ತದೆ. ಹೌದಾ? ಅವನು ನೀನು ಎಂದಿಗೂ ಕೂಡ ಬೆಳಿಬಾರ್ದು, ನೀನು ಎಂದಿಗೂ ಕೂಡ ದೇವರ ಉದ್ದೇಶವನ್ನು ನೀನು ಪೂರೈಸಬಾರ್ದು ಎಂಬುವ ಸಂಗತಿ ದುರಾತ್ಮನ ಇಟ್ಕೊಂಡು ನಿನ್ನ ಜೀವಿತದ ವಿರುದ್ಧವಾಗಿ ಹೋರಾಡ್ತಾ ಇರ್ತಾನೆ. ನೀನು ಇದನ್ನು ಗ್ರಹಿಸಬೇಕು. ಆಮೇಲೆ ನೀನು ಇದನ್ನು ತಿಳ್ಕೊಳ್ಳಬೇಕು. ತಿಳ್ಕೊಳ್ಳದೆ ಹೋಗುವುದಾದರೆ ನಿನಗೆ ಗೊತ್ತಿಲ್ಲದಾಗೆ ನೀನೇ ನಿನ್ನ ಕೈಯನ್ನು ಕೊಟ್ಟು ದಾರವನ್ನು ಕೊಟ್ಟು ನಿನ್ನ ಕೈಯನ್ನು ಕಟ್ಸ್ಕೊಳ್ತಾ ಇದೆಯಾ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಎಲ್ಲಿ ಬಂದು ಯಾವಾಗ ಅವನನ್ನು ಆ ದುರಾತ್ಮಗಳಿಂದ ಬಿಡಿಸ್ತಾನೋ ನಾವು ನೋಡ್ತೇವೆ. ಈ ಮಗನ ಜೀವಿತದಲ್ಲಿ ಒಂದು ಅಸೈನ್ಮೆಂಟ್ ಇತ್ತು. 10 ಪಟ್ಟಣಗಳಿಗೆ ಹೋಗಿ ರಕ್ಷಣೆಯ ಸುವಾರ್ತೆಯನ್ನು ಸಾರಬೇಕಾಗಿರುವ ಅಸೈನ್ಮೆಂಟ್ ಇತ್ತು. ಕಮಾನ್ ಇಲ್ಲಿ ನಾವು ನೋಡ್ತೇವೆ 20ನೇ ವಚನ. ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಡೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದನ್ನು ಪ್ರಾರಂಭಿಸಿದರು. ಎಲ್ಲರೂ ಆಶ್ಚರ್ಯ. ಡೆಕಪೋಲಿಸ್ ಅಂದ್ರೆ 10 ಪಟ್ಟಣಗಳು. ಅಂದ್ರೆ ಈ ಹುಡುಗನ ಜೀವಿತದಲ್ಲಿ, ಈ ವ್ಯಕ್ತಿಯ ಜೀವಿತದಲ್ಲಿ ಎಂತ ದೊಡ್ಡದಾಗಿರುವ ಉದ್ದೇಶ ಇತ್ತು ಗೊತ್ತಾ? 10 ಪಟ್ಟಣಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕಾಗಿರುವ ಪೊಟೆನ್ಷಿಯಲ್ ಈ ಮಗನ ಜೀವಿತದಲ್ಲಿ ಇತ್ತು. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ಕೂಡ ಇದೇ ಆದ ಪೊಟೆನ್ಷಿಯಲ್, ಇದೇ ಆಗಿರುವ ಅಸೈನ್ಮೆಂಟ್ ಇರಬಹುದು. ಇವತ್ತು ನಿನ್ನ ಮಕ್ಕಳು ಯಾವುದಕ್ಕೆ ಬಂದಿ ಆಗಿರುವುದಾದರೆ ಇವತ್ತು ಆ ದುರಾತ್ಮಗಳನ್ನು ಗ್ರಹಿಸಿ ಅದನ್ನು ತಳ್ಳಾಕ್ಬೇಕಾಗಿರುವ ಜವಾಬ್ದಾರಿ ತಂದೆಯಾಗಿ, ತಾಯಿಯಾಗಿ, ಪೋಷಕರಾಗಿ ನಿನಗಿದೆ. ಆಮೇಲೆ ಇವತ್ತು ನಿನ್ನ ಉದ್ದೇಶ ನಿಂತೋಗ್ಬಿಟ್ಟಿದ್ಯೋ, ಇವತ್ತು ನಿನ್ನ ಮಕ್ಕಳ ಜೀವಿತ ಉದ್ದೇಶದ ನಿಂತೋಗ್ಬಿಟ್ಟಿದೆಯೋ, ಇವತ್ತು ನೀನು ಪ್ರಾರ್ಥಿಸು, ಯೇಸುವಿನ ನಾಮದಲ್ಲಿ ಈ ಲೀಜಿಯನ್ ಸ್ಪಿರಿಟ್ ಅನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ, ಬ್ರೇಕ್ ಮಾಡ್ತಾ ಇದ್ದೇನೆ, ಅದನ್ನ ಕ್ಯಾಸ್ಟ್ ಔಟ್ ಮಾಡ್ತಾ ಇದ್ದೇನೆ. ಆಮೇಲೆ ಕೆಲವು ಸಂಗತಿಗಳು ಪ್ರಾರ್ಥನೆ ಮೂಲಕಲೇ ಮಾತ್ರ ಆಗೋದಕ್ಕೆ ಸಾಧ್ಯ ಪ್ರೇರಣೆ. ಕೆಲವು ಸಂಗತಿ ಉಪವಾಸ ಆಗೋದ್ ಮೂಲಕನೇ ಮಾತ್ರ ಸಾಧ್ಯವಾಗ್ತದೆ ಪ್ರೇರಣೆ. ಆಮೇಲೆ ಕೆಲವು ಸಂಗತಿಗಳು ನಾವು ಕ್ರಿಯೆ ರೂಪದಲ್ಲಿ ನಾವು ಪ್ರಾರ್ಥನೆಗಳನ್ನು ತೆಗೆದುಕೊಂಡು ಬಂದಿರುವಾಗಲೇ ಮಾತ್ರ ನಮಗೆ ಸಾಧ್ಯವಾಗ್ತದೆ ಪ್ರೇರಣೆ. ನಾನು ಮತ್ತು ಬ್ರದರ್ ಸುಧಾಕರ್ ಮಾಂಡ್ಯನ ಶಿಲ್ಪ ಅವರು ನಾವು ಲಾಸ್ಟ್ ಟೈಮ್ ಹಾಸ್ಪಿಟಲ್ ಹೋದಾಗ ಒಂದು ವಿಷಯವನ್ನು ನಾವು ಮಾತಾಡ್ತಾ ಇದ್ವಿ. ಸೊ ಅನೇಕ ಸಲ ನಾವು ಅರಿಕೆ ಮಾಡ್ತಾ ಇರ್ತೇವೆ, ಹೌದಾ? ನಾನು ಪರಿಶುದ್ಧನು ಎಂಬುದಾಗಿ, ನಾನು ಕ್ರಿಸ್ತನಿಂದ ನಾನು ಪರಿಶುದ್ಧನಾಗಿದ್ದೇನೆ, ಐ ಆಮ್ ಹೋಲಿ, ಐ ಆಮ್ ರೈಚಸ್ ಎಂಬುದಾಗಿ. ಹೌದಾ? ಅರಿಕೆ ಮಾಡ್ತಾ ಇಲ್ವಾ? ಕನ್ಫೆಷನ್ಸ್ ಮಾಡ್ತೇವೆ, ಹೌದಾ? ಕನ್ಫೆಷನ್ಸ್ ಮಾಡಿದ್ರೆ ಸಾಕಾಗಂಗಿಲ್ಲ. ವಿ ಹ್ಯಾವ್ ಟು ಎಕ್ಸರ್ಸೈಸ್ ದ ಕನ್ಫೆಷನ್ಸ್. ಆಮೆನ್. ಆರ್ ಯು ವಿತ್ ಮೀ? ಸೊ ಕೇವಲ ನೀನು ನನ್ನ ಪರಿಶುದ್ಧನು ಅಂತ ಅನ್ಕೊಂಡ್ರೆ ಮಾತ್ರ ನೀನು ಪರಿಶುದ್ಧನಾಗಂಗಿಲ್ಲ. ನೀನು ಆ ಪರಿಶುದ್ಧತೆಯನ್ನು ನೀನು ಎಕ್ಸರ್ಸೈಸ್ ಮಾಡಬೇಕು ನಿನ್ನ ಜೀವಿತದಲ್ಲಿ. ಆಮೆನ್. ಎಕ್ಸರ್ಸೈಸ್ ರೈಚಸ್ನೆಸ್ ಎಂಬುದಾಗಿ ಪೌಲನು ಬರೀತಾನೆ. ಎಕ್ಸರ್ಸೈಸ್ ಗಾಡ್ಲಿನೆಸ್ ಅಂತ ಪೌಲನು ಬರೀತಾನೆ. ಅಂದ್ರೆ ಕೇವಲ ಅರಿಕೆಯಿಂದ ಮಾತ್ರ ಆಗಂಗಿಲ್ಲ, ನಾವು ಕೂಡ ಮಾಡಬೇಕಾಗಿರುವ ಸಂಗತಿಗಳಿದ್ದಾವೆ. Are you with me? Yes. Last demon, Demoth. This is a spirit of eating and sex. ಈ ಆತ್ಮನ ಕೆಲಸ ಏನಂದ್ರೆ ಬರೀ ತಿನ್ನೋ ಆತ್ಮ ಇದು, ವಿಮೋತ್. ಈ ದುರಾತ್ಮನ ಕುರಿತಾಗಿ ನಾವು ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯೋಬನ ಗ್ರಂಥದಲ್ಲಿ 40ನೇ ಅಧ್ಯಾಯ 15ನೇ ವಚನದಿಂದ 24ನೇ ವಚನ. ಓಕೆ,
demon doesn't make people to fast. ಈ ದುರಾತ್ಮನ ಕ್ಯಾರೆಕ್ಟರ್ಸ್ ಇಲ್ಲಿ ನಾವು ನೋಡ್ಕೊಳ್ತೇವೆ. ಯೋಬನ ಪುಸ್ತಕ 40ನೇ ಅಧ್ಯಾಯ 15ನೇ ವಚನದಿಂದ 24ನೇ ವಚನ. ಓಕೆ, he eateth grass as an ox. Lo, now his strength is in his loins, and his force is in the navel of his belly. He moveth his tail like a cedar, the sinews of his stones are wrapped together. His bones are the strong pieces of brass, his bones are like bars of iron. Okay, he is the chief of the ways of God, he that made him can make his sword to approach unto him. Surely the mountains bring him forth food, where all the beasts of the field play. ಸೊ 40ನೇ ಅಧ್ಯಾಯ 15ನೇ ವಚನದಲ್ಲಿ ಇಲ್ಲಿ ಬಿಮೋತನ ಕುರಿತಾಗಿ ಇಲ್ಲಿ ದೇವರು ಬರಿತಾನೆ, ಹೇಳ್ತಾ ಇದ್ದಾನೆ. ಸೊ ಈ ಆತ್ಮನ ಕೆಲಸ ಏನಂದ್ರೆ ಕೇವಲ ತಿನ್ನೋದು 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 ತಿನ್ನೋದು, ಅವನು ಕಾಮದ ವಿಷಯಗಳಿಗೆ ಅವನ ಜೀವಿತವನ್ನು ಕೊಡುವುದು. ಈ ದುರಾತ್ಮನ ಕೆಲಸ ಏನಂದ್ರೆ ಫಾಸ್ಟಿಂಗ್ ಮಾಡೋದಕ್ಕೆ ನಿನಗೆ ಅನುಮತಿ ಕೊಡಂಗಿಲ್ಲ. ಸ್ವಲ್ಪ ಮಂದಿ ಅನಾರೋಗ್ಯದಿಂದ ವಯಸ್ಸಿಂದ ಫಾಸ್ಟಿಂಗ್ ಮಾಡೋದಕ್ಕಾಗಲ್ಲ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯವನಸ್ಥರಾಗಿ ಶಕ್ತಿ ಇರುವ ಆ ಸಮಯದಲ್ಲಿ ನಾವೇನ್ ಮಾಡ್ತೇವೆ, ತಿನ್ನೋದೇ ನಾವು ಗ್ರಹಿಸ್ತಾ ಇರ್ತೇವೆ. ಸೊ ದಿಸ್ demon will not allow you to fast. Amen. ಒಂದು ಸ್ಥಳದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳ್ತಾನೆ, ಈ ದುರಾತ್ಮಗಳು ಕೇವಲ ಉಪವಾಸದಿಂದ ಮತ್ತು ಪ್ರಾರ್ಥನೆಯಿಂದ ಮಾತ್ರನೇ ಹೋಗ್ತದೆ. ಪ್ರಾರ್ಥನೆಯಿಂದ ಮಾತ್ರ ಅಲ್ಲ, ಉಪವಾಸದಿಂದಲೂ ಕೂಡ. ಆಮೇಲೆ ಸೊ ಒಂದೊಂದು ದುರಾತ್ಮಕ್ಕೆ ಒಂದೊಂದು ಆಗಿರುವ ಸ್ಟ್ರಾಟಜಿ ಇದೆ. ಇವಾಗ ಪಾಕಿಸ್ತಾನ ನಾವು ಎದುರಿಸ್ಬೇಕಾದ್ರೆ ಸುಮ್ಮನೆ ಒಂದು ಆರ್ಮಿನ ಕಳಿಸಿದ್ರೆ ಸಾಕು. ಬೇರೆ ದೇಶ ಎದುರಿಸ್ಬೇಕಂದ್ರೆ ಏರ್ಫೋರ್ಸ್ ಕೂಡ ಕಳಿಸ್ಬೇಕು, ಹೌದಾ? ಇನ್ನೊಂದು ದೇಶ ಕಳಿಸ್ಬೇಕಂದ್ರೆ ಬೋತ್ ನೇವಿ, ಏರ್ಫೋರ್ಸ್, ಆರ್ಮಿನ ಕೂಡ ಕಳಿಸ್ಬೇಕು. ಆಮೇಲೆ ಒಂದೊಂದು ದುರಾತ್ಮಗಳನ್ನು ನಾವು ಎದುರಿಸಬೇಕಾದ್ರೆ ಒಂದೊಂದು ಸ್ಟ್ರಾಟಜೀಸ್ ಇರ್ತವೆ. ಆಮೇಲೆ ಇದು ಕೂಡ ನನಗೆ ದೇವರು ಚಿಕ್ಕ ಚಿಕ್ಕದಾಗಿ ಕಲಿಸ್ತಾ ಬರ್ತಾ ಇದ್ದೇನೆ, ನಾನು ಚಿಕ್ಕದಾಗಿ ಕಲಿತಾ ಬರ್ತಾ ಇದ್ದೇನೆ. ಇವತ್ತು ನಮ್ಮ ಜೀವಿತದಲ್ಲಿ ಇನ್ನ ದುರಾತ್ಮಗಳ ಹೋರಾಟವು ಸತ್ಯವಾಗಿ ನಿಜವಾಗಿ ಇದೆ. ಆದ್ರೆ ನಾವು ಕ್ರೈಸ್ತವರಾಗಿ ಗ್ರಹಿಸಬೇಕು, ನಾವು ಯಾವ ದುರಾತ್ಮನ ವಿರುದ್ಧವಾಗಿ ನಾವು ಯುದ್ಧ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಯಾವ ದುರಾತ್ಮಗಳಿಗೆ ಬಾನಿಸರಾಗ್ಬಿಟ್ಟಿದ್ದಾರೆ. We should understand. So our children, we should understand which are the demons that have victimized our children ಅಂತ. Amen. ನೀನು ಇದನ್ನ ಅರ್ಥ ಮಾಡಿಕೊಂಡು ತಾಯಿಯಾಗಿ, ತಂದೆಯಾಗಿ, ಒಂದು ಸಹೋದರನಾಗಿ ನೀನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸುವಾಗ ನೀನು ಅದ್ಭುತಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಇವತ್ತು ನಿನ್ನ ಜೀವನದಲ್ಲಿ ತಿನ್ನದೆ ಆಗಿದೆ ಅಂದ್ರೆ ಇವತ್ತು ನಿನಗೆ ಅರ್ಥ ಆಗ್ಬೇಕು, ನೀನು ತಿಳಿಯದೆ. ಸೊ ನಿನಗೆ ಆ ಆತ್ಮನ ಇನ್ಫ್ಲುಯೆನ್ಸ್, ದುರಾತ್ಮನ ಇನ್ಫ್ಲುಯೆನ್ಸ್ ನಿನ್ನ ಜೀವಿತದ ಮೇಲೆ ಇದೆ. ಇವತ್ತು ನೀನು ಎಕ್ಸರ್ಸೈಸ್ ಮಾಡು. ಹೇಗೆ? ಉಪವಾಸದಿಂದ. ಆಮೆನ್. ಇವತ್ತು ನನ್ನ ಜೊತೆ ಇದ್ದೀರಾ? ನಿನ್ನಲ್ಲಿ ಗರ್ವ ಕಾಣ್ತಾ ಇದೆಯೋ, ನೀನು ಅರ್ಥ ಮಾಡ್ಕೊಳ್ಬೇಕು, ಇದು ನನ್ನ ದೇವರಿಂದ ಅಲ್ಲ, ದುರಾತ್ಮನಿಂದ. ನೀನು ತಿರುಗಿ ಬೀಳುವ ಸ್ವಭಾವ ನಿನ್ನಲ್ಲಿ ಬೆಳೀತಾ ಬರ್ತಾ ಇದೆಯೋ, ಇವತ್ತು ನೀನು ಅರ್ಥ ಮಾಡ್ಕೊಳ್ಬೇಕು, ಇದು ನನ್ನ ಕೆಲಸವಲ್ಲ, ಅಡ್ರಮೆಲೆಕನ ಕೆಲಸ, ಅಡ್ರಮೆಲೆಕನ ಆತ್ಮನ ಕೆಲಸ. ಆಮೆನ್. ಇವತ್ತು ನಿನಗೆ ಅರ್ಥ ಮಾಡಬೇಕು, ನೀನು ಅನೇಕ ಸಂಗತಿಗಳಲ್ಲಿ ಬಂಧಿಸಲ್ಪಟ್ಟಿದೀಯಾ ಅಂದ್ರೆ ನಿನಗೆ ಅರ್ಥ ಆಗಬೇಕು, ಇದು ಲೀಜಿಯನ್ ಎಂಬ ಸಪರೇಟ್ ಎಂಬುದಾಗಿ. ನನ್ನ ಅಸೈನ್ಮೆಂಟ್ ನ ಸ್ಟಾಪ್ ಮಾಡಿಬಿಟ್ಟಿದೆ, ನನ್ನ ಬೆಳವಣಿಗೆಯನ್ನು ಸ್ಟಾಪ್ ಮಾಡಿಬಿಟ್ಟಿದೆ. ಇವತ್ತು ನಾನು ಪ್ರಾರ್ಥಿಸಬೇಕು. ಆಮೆನ್. ಆಮೆನ್. ಇಲ್ಲಿ ನಾವು ನೋಡ್ತೇವೆ, ಆ ಲೀಜಿಯನ್ ನಿಂದ ಬಂಧಿಸಲ್ಪಟ್ಟಿರುವ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಇನ್ನೊಂದು ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ, ಹೋಗಿ ದೇವರ ಯೇಸು ಕ್ರಿಸ್ತರ ಮುಂದೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸ್ತಾನಂತೆ. ಆಮೇಲೆ ಯೇಸು ಕ್ರಿಸ್ತನನ್ನು ಹೋಗಿ ನೋಡಿದ ಕೂಡಲೇ ಸಾಷ್ಟಾಂಗ ಬಿದ್ದು ನಮಸ್ಕರಿಸ್ತಾನೆ. ಯೇಸು ಕ್ರಿಸ್ತನು ಬಂದು ಗದರಿಸುವ ಅವಕಾಶವನ್ನು ಕೊಡಕ್ ಹೋಗ್ಬೇಡ. ಯೇಸು ಕ್ರಿಸ್ತನು ಹೇಳಿದಾನೆ ಮಾತುಗಳಂದ್ರೆ ಹೋಗಿ ಅದನ್ನ ಮುಂದೆ ಬಿದ್ಬಿಡು. ಇವತ್ತು ಅರ್ಥ ಆಗಿದೆನಾ? ಸೊ ನಾವೇನೇನ್ ವಿಷಯಗಳನ್ನ ಕಲ್ತಿದ್ದೇವೆ, ನಮ್ಮ ಮಾತುಗಳಿಂದ ಕೂಡ ಉಪಯೋಗಿಸಿಕೊಂಡು ಸಾತನ ಏನ್ ಮಾಡ್ತಾನೆ, ನಮ್ಮ ಜೀವಿತದ ಬೆಳವಣಿಗೆಯನ್ನು ನಿಲ್ಲಿಸ್ತಾನೆ, ನಮ್ಮ ಜೀವಿತದಲ್ಲಿ ಆಗ್ಬೇಕಾಗಿರುವ ಆಶೀರ್ವಾದಗಳನ್ನು ನಿಲ್ಲಿಸ್ತಾನೆ. ಆಮೆನ್. ಅದೇ ನಾವು ನೋಡಿದ್ದೇವೆ ಅಬ್ರಾಕ್ಸಾಸ್ ಎಂಬ ಮಾತುಗಳು. ಆಮೆನ್. ಅಬ್ರಾಕ್ಸಾಸ್ ಅಂದ್ರೆ ನಾವು ಕೇವಲ ಅಬ್ರಾಕ್ಸಾಸ್ ಅಂದ್ರೆ ಮಾತ್ರ ಸಾತನ ಕೆಲಸ ಮಾಡ್ತಾನೆ ಇಲ್ಲ.
ಇಲ್ಲ, ನಿನ್ನ ನೆಗೆಟಿವ್ ವರ್ಡ್ ನ ಕೂಡ ಉಪಯೋಗಿಸ್ಕೊಂಡು ನಿನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾನೆ. ಇವತ್ತು ಒಂದು ವ್ಯಕ್ತಿ ಇದ್ದ, ನನಗೆ ತಿಳಿದಿರುವ ವ್ಯಕ್ತಿ, ಈ ವ್ಯಕ್ತಿ ಆರೋಗ್ಯವಾಗಿದ್ದ. ಅವ್ರ ಹೆಂಡತಿ ಸತ್ತೋಗ್ಬಿಡ್ತಾರಂತೆ. ಅವ್ರ ಹೆಂಡತಿ ಸತ್ತೋಗ್ಬಿಟ್ಟು ತಾತ ಆಯ್ತು, ಇವ್ರು ತಾತ. ಅವ್ರ ಹೆಂಡತಿ ಸತ್ತೋಗ್ಬಿಟ್ಟಿದ್ದ ಕೂಡಲೇ ಇದನ್ನು ಕೂಡ ನಾನು ಸತ್ತೋಗ್ಬೇಕು, ನಾನು ಆರೋಗ್ಯ ಫುಲ್ ಆರೋಗ್ಯ. ಸೊ ಅದನ್ನ ಸತ್ತೋಗುವ ಆಸೆ ಯಾವಾಗ ಉಡ್ಸ್ಕೊಂಡು ಬಯಸ್ತಾ ಅದನ್ನ ಅರಿಕೆ ಮಾಡ್ತಾ ಇದ್ನೋ, ಅದನ್ನ ನಿಜವಾಗ್ಲೂ ಟಕ್ಕಂತ ಅದನ್ನ ಕಿಡ್ನೀಸ್ ಫೇಲ್ ಆಗ್ಬಿಟ್ಟು, ಲಿವರ್ ಏನೋ ಆಗ್ಬಿಟ್ಟು ಡ್ಯಾಮೇಜ್ ಆಗ್ಬಿಟ್ಟು, ಅದನ್ನ 3 ದಿವಸದಾಗ ಹಾಸ್ಪಿಟಲ್ಗೆ ಹೋಗಿ 3 ದಿವಸದಲ್ಲೇ ಸತ್ತೋಗ್ಬಿಟ್ಟು. ಅದಕ್ಕ ಅದನ್ನ ಮಾತುಗಳು ಏನಾಯ್ತು, ಆತನಿಗೆ ವಿರುದ್ಧವಾಗಿ ನಿಂತೋಗ್ಬಿಡ್ತು. ಆಮೇಲೆ ನಾವು ಅದಕ್ಕೋಸ್ಕರ ನಾವು ಜಾಗ್ರತೆಯಿಂದ ಇರಬೇಕು, ನಾವು ಏನು ಮಾತಾಡ್ತಾ ಇದೀವಿ ಎಂಬುದಾಗಿ. ಆಮೇಲೆ ಇವತ್ತು ಈ ಎಲ್ಲಾ ದುರಾತ್ಮಗಳನ್ನು ಹೇಗೆ ಬಂಧಿಸಬೇಕು ಎಂಬ ವಿಷಯವನ್ನು ನಾನು ಹೇಳಿ ಮುಗಿಸ್ತೇನೆ. ಆಮೇಲೆ ಸೊ ಈ ಸಂಗತಿ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೋ, ಇದು ನಿಜವಾಗಿರುವ ಸತ್ಯವು, ಓಕೆ, ನಿಜವಾಗಿರುವ ಘಟನೆಯು, ಓಕೆ. ಸೊ ನಾನು ಹೇಳುವ ಹಾಗೆ ನಾವು ಎಷ್ಟು ನಿಜವಾಗಿಯೂ ಗೋಡೆ ಇದೆಯೋ ಅಷ್ಟೇ ನಿಜವಾಗಿಯೂ ಕಾಣದ ಪ್ರಪಂಚವಿದೆ. ಆಮೇಲೆ ಕಾಣದ ದೂತರಿದ್ದಾರೆ, ಕಾಣದ ಆತ್ಮಗಳಿದ್ದಾರೆ. ಆಮೇಲೆ ಸೊ ಈ ನಿಜವಾಗಿರುವ ಕತೆ ನಾನು ಹೇಳಿದ್ದೇನೆ ಈಗಾಗಲೇ. ನಾನು ಇಂಟರ್ಸೆಷನ್ ಅಲ್ಲಿ ಒಂದ್ಸಲ ನಾನು ಇದನ್ನ ಬೋಧಿಸಿದ್ದೆ, ಇವತ್ತು ಮತ್ತೆ ಬೋಧಿಸಿ ನಾನು ಈ ವಾಕ್ಯವನ್ನು ಮುಗಿಸ್ತೇನೆ. ಸೊ ಒಂದು ಊರಿನಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರಂತೆ. ಈ ಗಂಡ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ, ಇವರು ಪ್ರಾರ್ಥನೆ ಮಾಡಿ ಮಾಟ ಮಂತ್ರ ವ್ಯಕ್ತಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ನನಗೆ ಒಂದು ಮಗು ಬೇಕು. ಸೊ ಆ ಮಗುವನ್ನ ನಾನು ವಿಚ್ ಡಾಕ್ಟರ್ನಾಗಿ ಮಾಡ್ತೇನೆ, ಏನೋ ದೊಡ್ಡದಾಗಿರೋ ಮಾಟ ಮಂತ್ರನಾಗಿ ಮಾಡಿಸ್ಬೇಕು, ನನಗೆ ಆ ಮಾಟ ಮಂತ್ರ ಆಗ್ಬೇಕೆಂಬ ಆಸೆ ನಮಗಿದೆ ಅಂತ ಈ ತಂದೆ ತಾಯಿ ಹೋಗಿ, ಸೊ ಈ ಮಗುವನ್ನು ಇನ್ನ ಗರ್ಭದಲ್ಲಿ ಇದ್ದಾಗ್ಲೇ ಈ ಮಗುವನ್ನು ಏನ್ ಮಾಡ್ತಾರೆ, ಲೂಸಿಫರ್ಗೆ ಸಮರ್ಪಿಸ್ಬಿಡ್ತಾರೆ. ಇದು ನಿಜವಾಗಿರೋ ಸಂಗತಿ. ನಾನು ಕತೆ ಹೇಳಿ ನಾನು ನಿಮ್ಮನ್ನ ಏನೋ ಮಾಯಾಲೋಕಕ್ಕೆ ನಡೆಸ್ತಾ ಇಲ್ಲ, ನಿಜವಾಗಿರುವ ಸಂಗತಿ. 1974 ಅಲ್ಲಿ ಆಗಿರುವ ಸಂಗತಿ. 2000 ಅಲ್ಲಿ ಈ ಸ್ಟೋರಿ ನಾನು ತಿಳ್ಕೊಂಡಿದ್ದು, ಓಕೆ. ಸೊ ಈ ಮಗುವನ್ನು ಲೂಸಿಫರ್ಗೆ ಸಮರ್ಪಿಸ್ತಾರೆ. ಹೇಗೆ ಸೆಲೆಬ್ರಿಟೀಸ್ ಅವರ ಆತ್ಮಗಳನ್ನು ಮಾರ್ಕೊಂಡ್ಬಿಡ್ತಾರೋ, ಈ ಮಗುವನ್ನು ಗರ್ಭದಲ್ಲಿ ಇದ್ದಾಗಲೇ ಲೂಸಿಫರ್ಗೆ ಸಮರ್ಪಿಸ್ತಾರೆ. ಸೊ ಈ ಮಗು ಹುಟ್ಟುತ್ತದೆ. ಈ ಮಗು ಹುಟ್ಟಿದ ಕೂಡಲೇ ಚಿಕ್ಕ ವಯಸ್ಸಿನಿಂದಲೇ ಅದ್ಭುತಗಳು ಮಾಡ್ತಾ ಇದ್ದಾನೆ ಮಗು. ಏನು ಆಶ್ಚರ್ಯ ಕಾರ್ಯಗಳು ಮಾಡ್ತಾ ಇದ್ದಾನೆ ಮಗು. ಯಾರ ಮೂಲಕ? ದುರಾತ್ಮನ ಸಹಾಯದ ಮೂಲಕ, ದುರಾತ್ಮಗಳ ಸೇನೆಯ ಮೂಲಕ. ಸೊ ಈ ಮಗು ಇಲ್ಲಿ ಕುಳಿತುಕೊಂಡಿದ್ದ ಕೂಡಲೇ ದುರಾತ್ಮನ ಸೇನೆಯ ಬಂದು ಏನ್ ಮಾಡ್ಬೇಕು, ಏನೇನು ಇವನು ಅವ್ರಿಗೆ ಕೆಲಸವನ್ನು ಕೊಟ್ಟು ಕಳಿಸ್ತಾ ಇದ್ದಂತೆ. ಈ ಚಿಕ್ಕ ಮಗು 5 ವರ್ಷ ಇದ್ದಾಗಲೇ. ಆಮೇಲೆ ಇವನು ಬೆಳೀತಾ ಇವನ್ ಕೆಲಸ ಏನು, ಇವನ ಉದ್ದೇಶ ಏನಾಗಿತ್ತಂದ್ರೆ ಪ್ರತಿಯೊಂದು ಕ್ರೈಸ್ತವ ಮಕ್ಕಳನ್ನು ಅಟ್ಯಾಕ್ ಮಾಡಬೇಕು, ಪ್ರತಿಯೊಂದು ಕ್ರೈಸ್ತವ ಸಭೆಯನ್ನು ಅಟ್ಯಾಕ್ ಮಾಡಬೇಕು. ಇವನು ಹೇಗೆ ಆ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದ ಅಂತಾರೆ ಗೊತ್ತಾ? ಸೊ ಇವನು ಇಲ್ಲಿ ಕುಳಿತುಕೊಂಡಿದ್ದಾಗ್ಲೂ ಕೂಡ ಇವನು ಆತ್ಮ ಹೊಸಪೇಟೆಗೆ ಹೋಗ್ತಿತ್ತಂತೆ. ಟ್ರಾನ್ಸ್ಲೊಕೇಶನ್ಸ್, ಆ ಟ್ರಾನ್ಸ್ಲೊಕೇಶನ್ಸ್ ಬಗ್ಗೆ ಕೂಡ ಬೈಬಲ್ ಅಲ್ಲಿ ನಾವು ನೋಡ್ತೇವೆ. ಫಿಲಿಪ್ಪನ ಆತ್ಮನಿಂದ ಎತ್ತಲ್ಪಟ್ಟ. ಸೊ ಯೂತನು ಆ ದುರಾತ್ಮನ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಕುತ್ಕೊಂಡು ಅವನ ಆತ್ಮವನ್ನು ಬೇರೆ ಬೇರೆ ಕಡೆಗೆ ಕಳಿಸ್ತಾ ಇದ್ದ. ಒಂದು ರಾತ್ರಿ ಇವತ್ತನ್ನು ಕುತ್ಕೊಂಡು ಆ ರಾತ್ರಿಯ ದಿನ ಅವನ ಉದ್ದೇಶ ಏನಂದ್ರೆ ಮೇನ್ ಚರ್ಚ್ ಯಾವ ಚರ್ಚಸ್ ಅವರ ಪಟ್ಟಣದಲ್ಲಿತ್ತು ಆ ಚರ್ಚಸ್ ಮೇಲೆ ದಾಳಿ ಮಾಡಿಸ್ಬೇಕೆಂಬುದಾಗಿ ಇದನ್ನು ಈ ದುರಾತ್ಮಗಳನ್ನ ಕರೆಯಿಸಿ ಎಲ್ಲರನ್ನ ದಾಳಿ ಮಾಡಕ್ ಕಳಿಸ್ತಾನಂತೆ. ಇವನು ಕೂಡ ಆ ಮಧ್ಯಾಕಾಶದಲ್ಲಿ ಏರಲ್ಪಟ್ಟು ಎಲ್ಲ ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಇವನ್ ಬಾಡಿ ಅವನ ಮನೆಯಲ್ಲೇ ಐತೆ, ಆದ್ರೆ ಅವನ ಆತ್ಮವು ಮಧ್ಯಾಕಾಶದಲ್ಲಿ ಸಂಚರಿಸ್ತಾ ಇದೆ ದುರಾತ್ಮನ ಸೇನೆಯ ಜೊತೆ. ಸೊ ಅಲ್ಲಿ ಒಂದು ಸಭೆ ಇತ್ತಂತೆ. ಒಂದು ಸಭೆಯಲ್ಲಿ ಈ ಇಂಟರ್ಸೆಷನ್ ಟೀಮ್ ಏನಾಗಿದ್ರು, ಪಾಸ್ಟರ್ ಎಲ್ಲರೂ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಂತ, ಐಕ್ಯತೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ಟಕ್ಕಂತ ಒಂದು ಬೆಂಕಿ ಬಂದ್ಬಿಟ್ಟು ಆ ದುರಾತ್ಮನ ಸೇನೆಯನ್ನು ಬೆಂಕಿ ಅಲ್ಲ, ಸೊ ದೇವದೂತರು ಬಂದ್ಬಿಟ್ಟು ಈ ದುರಾತ್ಮಗಳ ವಿರುದ್ಧವಾಗಿ ಎದುರಿಸಿ ಆ ಮಗನ ಆತ್ಮವನ್ನು ಬಂಧಿಸಿಕೊಂಡು ಆ ಚರ್ಚಿಗೆ ತೆಗೆದುಕೊಂಡು ಬರ್ತಾರಂತೆ. ಟೆರೆಸ್ಸಿಂದ ತೆಕ್ಕೊಂಡು ಬರ್ತಾರಂತೆ. ತೆಕ್ಕೊಂಡು ಬಂದಿದ್ದ ಕೂಡಲೇ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಿ ಒಂದು ಗುಂಪು ಇದೆ. ಆ ಗುಂಪು ಪ್ರೇರ್ ಮಾಡ್ತಾ ಇದೆ. ಆ ಪಾಸ್ಟರ್ ನೌ ದ ಡೀಮನ್ ಇಸ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಅಂತ ಒಂದು ಮಾತಾಡಿದ ಕೂಡಲೇ ಆ ವ್ಯಕ್ತಿಯನ್ನು ದೇವದೂತರು ಇಟ್ಕೊಂಡು ಬಂದು ಆ ಪಾಸ್ಟರ್ ಮುಂದೆ ನಿಂತಿದ್ದಾರಂತೆ. ಆ ವ್ಯಕ್ತಿಯ ಆತ್ಮ ಅಲ್ಲಿ ಇದ್ದಾಗಲೇ ಶರೀರ ಕೂಡ ಜೋಡಿಸಲ್ಪಟ್ಬಿಟ್ಟಿದೆ.
ಅವನಿಗೆ ಗೊತ್ತಾಗಿಲ್ಲ ಇದೇನಪ್ಪ ಹಿಂಗಾಗ್ಬಿಟ್ಟಿದೆ ಅಂತ. ಸೊ ಅದನ್ನ ಪಾಸ್ಟರ್ ನೋಡ್ತಾ ಇರಂತೆ, ಪಾಸ್ಟರ್ ಈಗ ಹೇಳ್ತಾ ಇದ್ದಾರೆ, ಸೊ ದೇವರು ನಿನ್ನ ಜೀವಿತದ ಮೇಲೆ ದೊಡ್ಡ ಪ್ರಣಾಳಿಕೆ ಇಟ್ಕೊಂಡಿದ್ದಾನೆ ಎಂಬುದಾಗಿ. ಅವನು ಗೊತ್ತಿಲ್ಲದ ರೀತಿಯಲ್ಲಿ ಅವತ್ತಿನ ರಾತ್ರಿನೇ ಅವನು ರಕ್ಷಿಸಲ್ಪಡ್ತಾನೆ. ಅವತ್ತು ಹೇಳ್ತಾನೆ, ಅವನ ಅನುಭವ ಹೇಳ್ತಾನೆ, ನಾನು ಹೀಗೆ ಮಾರಲ್ಪಟ್ಟಿದ್ದೆ, ನನ್ನ ಆತ್ಮವು ಲೂಸಿಫರ್ಗೆ ಮಾರಲ್ಪಟ್ಟಿತ್ತು. ನಾನು ಮಧ್ಯಾಕಾಶದಲ್ಲಿದ್ದಾಗ ಒಂದು ಬೆಂಕಿ ಕಾಣ್ತು ನಿನ್ನ ಚರ್ಚ್ ಮೇಲೆ, ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರಿ, ನಿಮ್ಮ ಪ್ರಾರ್ಥನೆ ಮೂಲಕ ದೇವದೂತರನ್ನು ಬಿಡುಗಡಿಸಿದ್ರಿ. ಆ ದೇವದೂತರು ಬಂದ್ಬಿಟ್ಟು ನನ್ನ ಸೈನ್ಯವನ್ನೆಲ್ಲ ಎದುರಿಸಿ ಅವ್ರನ್ನ ಸೈನ್ಯವನ್ನು ಕಲಿಸಿಬಿಟ್ಟು ಇವತ್ತು ನನ್ನನ್ನು ಬಂಧಿಸಿ ನಿನ್ನ ಮುಂದೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಆ ವ್ಯಕ್ತಿ ಇವಾಗ ಪಾಸ್ಟರ್ ಆಗ್ಬಿಟ್ಟಿದ್ದಾನೆ. ಆ ವ್ಯಕ್ತಿ ಇವತ್ತು ಪಾಸ್ಟರ್ ಆಗಿ ಅತ್ಯದ್ಭುತವಾಗಿರುವ ಸೇವೆ, ನಿಜವಾಗಿ ಪರಿಶುದ್ಧಾತ್ಮನ ಸಹಾಯದಿಂದ ಇವತ್ತು ಅದ್ಭುತಗಳನ್ನು ಮಾಡಿದ್ದಾನೆ. ಇದರಿಂದ ನಮ್ಗೆ ಅರ್ಥ ಆಗ್ಬೇಕಾಗಿರುವ ವಿಷಯ ಏನಂದ್ರೆ, ಆತನ ಒಂದು ಪುಸ್ತಕ ಬರೆದಿದ್ದಾನೆ. ಬೇಕಂದ್ರೆ ನಾನು ನಿಮಗೆ ಕೊಡ್ತೇನೆ ಪುಸ್ತಕವನ್ನು. ಆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅನೇಕರ ಕ್ರೈಸ್ತವರ ಪ್ರಾರ್ಥನೆ ಎದಕ್ಕೆ ಉತ್ತರಿಸಲ್ಪಡ್ತಾ ಇಲ್ಲ ಅಂತಂದ್ರೆ, ಒಂದು ವಿಷಯ, ಒಬ್ಬರು ಕ್ರೈಸ್ತವನ್ ಪ್ರಾರ್ಥನೆ ಮಾಡ್ತಾನಂತೆ, ಆ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವನಲ್ಲಿ ಇನ್ನ ಪಾಪ ಬಿಡ್ತದಂತೆ, ಅದಕ್ಕೋಸ್ಕರ ಅವ್ನ ಪ್ರಾರ್ಥನೆ ಜವಾಬ್ ನೀಡಂಗಿಲ್ಲಂತೆ. ಎರಡನೇ ವಿಷಯ ಅಂದ್ರೆ, ಆ ಕ್ರೈಸ್ತನಲ್ಲಿ ಪ್ರಾರ್ಥನೆ ಪಾಪ ಇರಂಗಿಲ್ಲ, ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಆದ್ರೆ ವಿಶ್ವಾಸ ಕಮ್ಮಿ ಇರ್ತದೆ. ಆ ಪ್ರಾರ್ಥನೆ ಹೇಗೆ ಹೋಗ್ತದೆ ಅಂದ್ರೆ, ಒಂದು ಧೂಪವಾಗಿ ಹೋಗಿ ಒಂದು ಬೆಂಕಿಯಾಗಿ ಹೋಗಿ ಮಧ್ಯ ಆಕಾಶದಲ್ಲಿ ಆರೋಗ್ಬಿಡ್ತದಂತೆ. ಆದ್ರೆ ಮೂರನೇ ವ್ಯಕ್ತಿಯ ಕ್ರಿಶ್ಚಿಯನ್ಸ್ ಕುರಿತಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾರ್ಥನೆಗಳು ಹೆಂಗಿರ್ತಾವಂದ್ರೆ, ಕಲ್ಲನ್ನು ಕೂಡ ತೋರಿಸ್ಕೊಂಡು ಹೋಗುವ ಬಲ ಈ ಪ್ರಾರ್ಥನೆಗಳಿಗೆ ಇರ್ತದಂತೆ. ಈ ವ್ಯಕ್ತಿಗಳು ಹೆಂಗೆ ಪ್ರಾರ್ಥಿಸ್ತಾ ಇರ್ತಾರಂತ ಗೊತ್ತಾ? ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇರ್ತಾರಂತೆ. ಪಾಪ ಇಲ್ಲದೆ ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇರ್ತಾರಂತೆ. ಇವತ್ತು ನಾವು ಹಾಗೆ ಜಯವನ್ನು ನಾವು ನೋಡ್ಬೇಕಂದ್ರೆ ಪರಿಶುದ್ಧತೆಯನ್ನು ನಾವು ಎಕ್ಸರ್ಸೈಸ್ ಮಾಡಬೇಕು. ಅರಿಕೆ ಮಾಡೋದಲ್ಲ ಮಾತ್ರ ಅಲ್ಲ, ಎಕ್ಸರ್ಸೈಸ್ ಮಾಡಬೇಕು. ದೇವರ ವಾಕ್ಯವನ್ನು ನಾವು ತಿಳ್ಕೋಬೇಕು. ನಾವು ಪ್ರಾರ್ಥನೆ ಪೂರ್ವಕವಾಗಿ ಉಪವಾಸದಿಂದ ಈ ದುರಾತ್ಮಗಳನ್ನು ಗ್ರಹಿಸಿ ಒಂದೊಂದಾಗಿ ತೆಗೆದು ಹೊರಗೆ ಹಾಕ್ಬೇಕು ನಮ್ಮ ಜೀವಿತಗಳಿಂದ, ನಮ್ಮ ಕುಟುಂಬಗಳಿಂದ. ಇವತ್ತು ನಿಮ್ಮ ಮಕ್ಕಳು ಸುಮ್ಮನೆ ಅವ್ರೇನು ಸುಮ್ಮನೆ ಅವ್ರಿಗೆ ಎದುರ್ತಿರುತ್ತ ಅವ್ರು ಡಿಸೈಡ್ ಆಗಂಗಿಲ್ಲ ಇವತ್ತು ನಾನು ಎದುರ್ತಿರ್ತೀನಿ ಅಂತ. ಅದೊಂದು ದುರಾತ್ಮನ ಕೆಲಸ. ನೀನು ಗ್ರಹಿಸಬೇಕು. ಏನು ಯಾವತ್ತು ಕೂಡ ಎದುರ್ತಿರ್ತಾ ಇದ್ದಿಲ್ಲ, ಇವತ್ತು ಟಕ್ಕಂತ ಎದುರ್ತಿರ್ತ ಅಂದ್ರೆ ಅವ್ನು ಮಾಡ್ಲಿಲ್ಲ, ಅವನಿಂದ ಇರುವ ದುರಾತ್ಮವು ಅವನನ್ನು ಮಾಡಿಸಿದೆ. ಆಮೇಲೆ ನಿನ್ನೆ ನಾವು ಪಾಸ್ಟರ್ ಹೇಳ್ತಿರಲ್ಲ, ನಮ್ಮ ವೈರಿಗಳು ಯಾರು? ಸಾತಾನನೇ. ಆದ್ರೆ ಸಾತಾನ ಏನ್ ಮಾಡ್ತಾನೆ? ಮನುಷ್ಯನನ್ನು ಉಪಯೋಗಿಸ್ತಾನೆ, ನಿನ್ನನ್ನು ಕೂಡ ಉಪಯೋಗಿಸ್ತಾನೆ. ಯೂದ ಇಸ್ಕರಿಯೋತ್ನೇ ಉಪಯೋಗಿಸುವುದಾದ್ರೆ ಇವತ್ತು ನಿನ್ನನ್ನು ಉಪಯೋಗಿಸಬಹುದು. ಆದ್ರೆ ನೀನ್ ಜಾಗ್ರತೆ ಆಗಿರ್ಬೇಕು. ಆಮೇಲೆ ನಿನ್ನ ಚರ್ಚ್ಗೆ ಬರ್ತಾ ಇರ್ಬೋದು, ಪ್ರತಿಯೊಂದು ಮೀಟಿಂಗ್ಗೆ ಹೋಗ್ತಾ ಇರ್ಬೋದು, ದೇವರಿಂದ ನೀನು ಕಾಲು ತೊಳ್ಸ್ಕೊಂಡಿರ್ಬೋದು, ಆದ್ರೆ ನಿನ್ನಲ್ಲೇ ತಿರುಗಿ ಬೀಳುವ ಆತ್ಮವು ಪ್ರವೇಶಿಸಬಹುದು. ಆಮೇಲೆ ನಿನ್ನಲ್ಲೇ ಆ ಆತ್ಮವು ಅಂದ್ರೆ ಗರ್ವದ ಆತ್ಮವು ಪ್ರವೇಶಿಸಬಹುದು. ಆದ್ರೆ ನೀನು ಯಾವಾಗ ಜಾಗ್ರತೆಯಿಂದ ಕಾವಲಿಗೆ ಪ್ರಾರಂಭಿಸ್ತೀಯ, ಅರೆಸ್ಟ್ ಮಾಡ್ತೀಯ, ಬ್ರೇಕ್ ಮಾಡ್ತೀಯ, ಅದನ್ನ ಕ್ಯಾಸ್ಟ್ ಔಟ್ ಮಾಡ್ತೀಯ. ಆಮೆನ್. ಡೋಂಟ್ ಓನ್ಲಿ ಅರೆಸ್ಟ್ ಡಿಮನ್ಸ್, ಡೋಂಟ್ ಓನ್ಲಿ ಬ್ರೇಕ್ ಡಿಮನ್ಸ್, ಆಲ್ಸೋ ಕ್ಯಾಸ್ಟ್ ಔಟ್ ಡಿಮನ್ಸ್. ಒಂದು ಇಲಿಯನ್ನು ನೀನು ನೋಡಿದ ಕೂಡಲೇ, ಆ ಇಲಿ ನಿನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರುವ ಇಲಿ ಅಲ್ಲ, ಹೌದಾ? ಇದು ಹೇಳಿದ್ದೀನಿ ಆಗ್ಲೇ. ಅದ್ ನೋಡಿದ ಕೂಡಲೇ ಏನ್ ಮಾಡ್ತೀಯ? ಇಲಿ ಬಂತು ಅಂತ ಎಗರ್ಗಂತ ಸಂತೋಷಿಸ್ತೀಯ? ಏನ್ ಮಾಡ್ತೀಯ? ಅದನ್ನ ಫಸ್ಟ್ ಹೋಗಿ ಅರೆಸ್ಟ್ ಮಾಡಿ ಸಾಯಿಸ್ತೀಯ, ಸಾಯಿಸಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀಯ? ಇಲ್ಲ, ಅದನ್ನೇನ್ ಮಾಡ್ತೀಯ? ಹೊರಗಡೆ ತಳ್ತೀಯ. ಇವತ್ತು ಸಾತಾನಿನ ಆತ್ಮಗಳನ್ನು, ದುರಾತ್ಮಗಳನ್ನು ನೀನು ಕೇವಲ ಅರೆಸ್ಟ್ ಮಾಡೋದಲ್ಲ, ಬ್ರೇಕ್ ಮಾಡಬೇಕು. ಆಮೆನ್. ಬ್ರೇಕ್ ಮಾಡೋದನ್ನ ಕ್ಯಾಸ್ಟ್ ಔಟ್ ಮಾಡಬೇಕು. ಆಮೆನ್. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಸೊ ದೇ ಓವರ್ಕೇಮ್ ಬೈ ದ ಬ್ಲಡ್ ಆಫ್ ದ ಲ್ಯಾಂಬ್ ಅಂಡ್ ದ ವರ್ಡ್ ಆಫ್ ದೇರ್ ಟೆಸ್ಟಿಮನಿ. ಒನ್ ಈಸ್ ದ ಬ್ಲಡ್ ಅಂಡ್ ದ ವರ್ಡ್ ಆಫ್ ದ ಟೆಸ್ಟಿಮನಿ. ನೀನು ಸಾಕ್ಷಿಯಾಗಿ ನೀನು ಪ್ರವಾದಿಸ್ತೀಯ ನಿನ್ನ ಮಾತಿನಿಂದ. ಆಮೆನ್. ಕಮ್ಯುನಿಯನ್ ನಾವು ತೆಗೆದುಕೊಳ್ತಾ ಇದ್ದೇವೆ, ವೆರಿ ಗುಡ್. ಆದ್ರೆ ನಿನ್ನ ವಾಕ್ಯದಿಂದ ನೀನು ಕೂಡ ಓವರ್ಕೇಮ್ ಮಾಡಬೇಕು. ಆಮೆನ್. Are you with me? ಈ ಆತ್ಮಗಳ ವಿಷಯಗಳು ನೀನು ನೋಡುವುದಾದ್ರೆ, ನೀನು ಗ್ರಹಿಸುವುದಾದ್ರೆ, ಇವತ್ತು ನೀನು ತಿಳ್ಕೊಂಡು ಇದನ್ನ ಒದ್ದಾಕುವ ಸಮಯ ಬಂದಿದೆ. ಕಾಮಕ್ಕೆ ಗುರಿಯಾಗಿದ್ದಾರ
ನನ್ನ ಕುಟುಂಬದಲ್ಲಿ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಈ ಕಾಮದ ಆತ್ಮವನ್ನು ಕದರಿಸಿ ಹಾಕಬೇಕು, ಹೊರಗಡೆ ಹಾಕಬೇಕು. ಆಮೆನ್. ತಿನ್ನುವುದಕ್ಕೆ ಫುಲ್ ಅಡಿಕ್ಟ್ ಆಗಿದ್ದಾರೋ ಅದನ್ನ ಕೂಡ ನೀನು ಹೊರಗೆ ಹಾಕ್ಬೇಕು. ಅದು ತಿರುಗಿ ಬೀಳುವುದಕ್ಕೆ ಅಡಿಕ್ಟ್ ಆಗಿದ್ದಾರೋ ಅದನ್ನ ಹೊರಗೆ ಹಾಕ್ಬೇಕು. ಟಿವಿಗೆ ಅಡಿಕ್ಟ್ ಆಗಿದ್ದಾರೋ ಅದನ್ನ ಒಳಗೆ ಹಾಕ್ಬೇಕು. ಫೋನ್ಗೆ ಅಡಿಕ್ಟ್ ಆಗಿದ್ದಾರೋ ಅದಕ್ಕೆ ಒಳಗೆ ಹಾಕ್ಬೇಕು. ಆಮೆನ್. ಆಮೆನ್. ಆಯುವತ್ಮಿ ಒಂದು ಚಲನಚಿತ್ರವನ್ನು ತೆಗೆದುಕೊಂಡು ಸಾತಾನನ್ನು ಒಬ್ಬರ ಜೀವಿತದಲ್ಲಿ ಪ್ರವೇಶಿಸುವುದಾದ್ರೆ ಅನೇಕ ಸಂಗತಿಗಳನ್ನು ಕೂಡ ಉಪಯೋಗಿಸಿಕೊಂಡು ಪ್ರವೇಶಿಸಬಹುದು. ಆಯುವತ್ಮಿ ಅಪೊಸ್ತಲನ ಕಾರ್ಯದಲ್ಲಿ ನಾವು ನೋಡ್ಕೊಳ್ತೇವೆ, ಕರ್ಚಿಪ್ಗಳನ್ನು ಉಪಯೋಗಿಸಿಕೊಂಡು ದೇವರ ಸ್ವಸ್ಥತೆ ಮಾಡ್ದ. ಆಯುವತ್ಮಿ ಯಾವುದೇ ವಿಷಯವನ್ನು ದೇವರು ಕೂಡ ಉಪಯೋಗಿಸಿಕೊಂಡು ಸ್ವಸ್ಥತೆ ಮಾಡಬಹುದು, ಸಾತಾನ ಕೂಡ ಉಪಯೋಗಿಸಿಕೊಂಡು ಸ್ವಸ್ಥತೆ ಮಾಡಬಹುದು. ಆದ್ರೆ ನಾವು ಜಾಗ್ರತೆಯಿಂದ ನೋಡ್ಬೇಕು, ಇದು ದೇವರಿಂದ ಬಂದಿದ್ದು ಸಾತಾನಿಂದ ಬಂದಿದೆ ಎಂಬುದಾಗಿ. ನೆಕ್ಸ್ಟ್ ವಾರ ನಾವು ಒಂದು ಸ್ಪಿರಿಟ್ ಕುರಿತಾಗಿ ನಾವು ಮಾತಾಡ್ಲಿಕ್ಕಿದ್ದೇವೆ, ನಿಕೋಲೆಟಿಯನ್ಸ್ ಸ್ಪಿರಿಟ್ಸ್ ಕುರಿತಾಗಿ. ಸೊ ನಾನು ಕೇಳಿಕೊಳ್ಳುತ್ತೇನೆ, ನೀವು ಸಿದ್ಧವಾಗಿ ಬರಬೇಕೆಂಬುದಾಗಿ. ಆಮೇಲೆ ಈ ಆತ್ಮನ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ತಿಳ್ಕೊಂಡಿದ್ದ ಕೂಡಲೇ ಡಮ್ ಅಂತ ನನ್ನ ಆತ್ಮ. ನಿಜವಾಗ ನಾವು ಅನ್ಕೊಳ್ತಾ ಇರ್ತೀವಿ, ಯೂದಸ್ ಇಸ್ಕರಿಯೋತನು he was tormented by one of the chief spirit himself, that was Lucifer. ಒಂದು ದೇವ ಕುಮಾರನನ್ನೇ ಅವನು ಅಪ್ಪಗಿಸಬೇಕಂದ್ರೆ ಅದು ಸುಲಭವಾಗಿರುವ ಸಂಗತಿಗಳಲ್ಲ. ಒಂದು ದೇವ ಕುಮಾರನನ್ನು ಮೋಸ ಮಾಡಬೇಕಂದ್ರೆ ಅದು ಸುಲಭವಾಗಿರುವ ಸಂಗತಿ ಅಲ್ಲ. ಸೊ ಇವನು ಏನ್ ಮಾಡ್ತಾನೆ, ದೇವ ಕುಮಾರನನ್ನೇ ಮಾರಬಿಡ್ತಾನೆ. ಅಂದ್ರೆ ಇವನಿಂದ ಅದಾಗಂಗಿಲ್ಲ. ಅವನು ಪ್ರವೇಶ ಮಾಡಿ ಲೂಸಿಫರ್ ಸ್ಥಾನ ಕೊಟ್ಟಿದ್ದಾಗಲೇ ಮಾತ್ರ ಅದು ಮಾರೋದಕ್ಕೆ ಸಾಧ್ಯವಾಯಿತು. ಹೇಗೆ ಮಾಡ್ತಾನೆ, ಹೇಗೆ ಎಂಟರ್ಟೈನ್ ಮಾಡ್ತಾನೆ ಅನ್ನೋ ವಿಷಯ ನಾವು ನೋಡ್ತೇವೆ. ಅವನು ಅನ್ಕೊಂಡಿದ್ದಾನೆ, ನಾನು ಇದನ್ನ ಮಾಡುವುದರ ನಿಮಿತ್ತ ನಾನು ದೇವ್ರ ಚಿತ್ತ ಮಾಡ್ತಾ ಇದ್ದೀನಿ ಎಂಬುದಾಗಿ. ಯಾಕಂದ್ರೆ ಅವನು ಆಗ್ಲೇ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡ್ಬಿಟ್ಟಿದ್ದ. ಎಲ್ಲಿ? ದೇವರ ಆಲಯದಲ್ಲಿ, ಯಾಜಕರ ಮಧ್ಯದಲ್ಲಿ. ಯಾಜಕರು ಏನಂತಿದ್ರು, ಅಮ್ಮ ನಿನ್ ದೇವ್ರ ಚಿತ್ತ ಮಾಡ್ತಾ ಇದೀಯಾ, ಇದೇನೋ ಜೀಸಸ್ ಕಲ್ಟ್, ಇದು ಯೇಸು ಪ್ರಭು ಯೇಸು 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 ಅಂತ ಏನೇನೋ ಮಾಡ್ತಾ ಇದ್ದೇನು, ಇದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ, ನೀನು ಅದನ್ನ ಅಪ್ಪಿಗಿಸಿದ್ರೆ ನಮಗೆ ನೀನ್ ದೇವ್ರ ಚಿತ್ತ ನೆರವೇರಿಸ್ತೀಯ ಎಂಬ ಮಾತು ಇವರೇ ಹೇಳಿರ್ತಾರೆ. Amen. So this about this we're going to be studying a little more deeper. Amen. ಅರ್ಥ ಆಗ್ತಿದ್ದೀರಾ? ಕಲ್ತ್ಕೊಂಡಿದ್ದೀರಾ? ಇವತ್ತು ನೀವೇನ್ ಮಾಡ್ಬೇಕು? ಮನೆಗೆ ಹೋಗಿ ಏನ್ ಮಾಡ್ಬೇಕು? ರೆಕಗ್ನೈಸ್, ಗ್ರಹಿಸಿರಿ, ಯಾವ ಆತ್ಮವು ನಿನ್ನ ಮಕ್ಕಳನ್ನು ಇಟ್ಕೊಂಡಿದೆ, ಯಾವ ಆತ್ಮವು ನಿನ್ನ ಗಂಡನನ್ನು ಇಟ್ಕೊಂಡಿದೆ, ಯಾವ ಆತ್ಮವು ನಿನ್ನನ್ನು ಇಟ್ಕೊಂಡಿದೆ. ಆಮೇಲೆ ನೀನು ಯಾವಾಗ ಗ್ರಹಿಸಿ ನೀನು ಇದಕ್ಕೆ ಎದುರಾಗಿ ನಿಂತು ನೀನು ಪ್ರಾರ್ಥಿಸುವುದಕ್ಕೆ ಸಿದ್ಧವಾಗ್ತೀಯೋ ಆಗ ನೀನು ಉತ್ತರವನ್ನು ನೋಡೋದಕ್ಕೆ ಕೂಡ ಸುಲಭವಾಗ್ತದೆ. ಆಮೇಲೆ ಅಭಿವೃದ್ಧಿ ನನ್ನ ಜೊತೆ ಇದ್ದೀರಾ? ಕಲ್ತಿದ್ದೀರಾ? ಇವತ್ತು ನೀವೇ ಪ್ರಾರ್ಥನೆ ಮಾಡ್ರಿ. ಸ್ವಸ್ಥತೆ ಸಾಧನ ಕೂಡ ಕೊಡ್ತಾನೆ. ಕಾಂಪೌಂಡರ್ ಅವನು. ಅದ ಮಾಟ ಮಂತ್ರ ಹಿಂದೆ ಹೋಗೋದಲ್ಲ, ನಿಜವಾಗಿರುವ ದೇವರ ಹಿಂದೆ ಹೋಗ್ಬೇಕು. ಮಾಯ ಸಾತಾನ ಕೂಡ ಮಾಡ್ತಾನೆ. ಹೌದಾ? ಫರೋನ ಆಲಯದ ಅರಮನೆಯಲ್ಲಿ ಏನ್ ಮಾಡ್ತಾನೆ, ಕಟ್ಟಿಗೆಗಳನ್ನು ತೆಗೆದುಕೊಂಡು ಹಾವುಗಳು ಮಾಡಿದ್ರು ಅವ್ರ ಮಂತ್ರವಾದಿಗಳು. ಆದ್ರೆ ದೇವರು ಮೋಶನ್ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ, ಹಾವುಗಳನ್ನೇ ಮಿಂಗಿಸ್ಬಿಡ್ತಾನೆ. ಇವತ್ತು ನಮ್ಗೆ ಗೊತ್ತಾಗಬೇಕು, ನಾವು ಸಜೀವವಾಗಿರುವ ದೇವರನ್ನು ಮಾತ್ರ ಹಿಂಬಾಲಿಸಬೇಕು. ಆತನ ಸಹಾಯದ ಮೂಲಕ ಮಾತ್ರ ಸಾತಾನನ್ನು ಜಯಿಸುವುದಕ್ಕೆ ಸಾಧ್ಯ, ಸಾತಾನಿನ ಸೈನ್ಯಗಳನ್ನು ಜಯಿಸುವುದಕ್ಕೆ ಸಾಧ್ಯ, ಸಾತಾನಿನ ದುರಾತ್ಮಗಳನ್ನು ಸಹಿಸುವುದಕ್ಕೆ ಸಾಧ್ಯ. ಆಮೇಲೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ನಾವು ಮನೆಗೆ ಹಿಂತಿರುಗೋಣ. ತಂದೆಯಾದ ದೇವರು ನಿಮಗೆ ಸ್ತೋತ್ರ. ಅಪ್ಪ, ಇವತ್ತು ನಮಗೆ ಈ ವಿಷಯಗಳನ್ನು ಕಲಿಸಿದ್ದೀರಾ. ಇವತ್ತು ಅಪ್ಪ ಕರ್ತನೆ, ನಮ್ಮ ಮಕ್ಕಳ ಜೀವಿತವಾಗಿರ್ಬೋದು, ನಮ್ಮ ಜೀವಿತವಾಗಿರ್ಬೋದು, ಅಪ್ಪ ಕರ್ತನೆ, ನಮ್ಮ ಕುಟುಂಬದಲ್ಲಿರುವ ನಮ್ಮ ಗಂಡ, ನಮ್ಮ ಹೆಂಡತಿಯವರ ಜೀವಿತದಲ್ಲಿ ಆಗಿರ್ಬೋದು. ಅಪ್ಪ ಕರ್ತನೆ, ಇವತ್ತು ನಾವು ಯಾವ ಮಾತ್ರಕ್ಕೂ ಕೂಡ ಸಾತಾನಿನ ದುರಾತ್ಮಗಳಿಗೆ ಸ್ಥಳವನ್ನು ನೀಡದೆ ಕೇವಲ ರಾಜನಾದ ಯೆಹೋವನಿಗೆ ನಾವು ಸ್ಥಳವನ್ನು ನೀಡಬೇಕು. ನಿನಗೆ ಸ್ಥಳವನ್ನು ನಾವು ನೀಡಬೇಕು ಅಪ್ಪ ಕರ್ತನೆ. ಇವತ್ತು ನಾವು ನಿಮಗೆ ಸ್ಥಳವನ್ನು ನೀಡಬೇಕಂದ್ರೆ ಇವತ್ತು
ಈ ಸಂಗತಿಗಳನ್ನು ನಮಗೆ ಕಲಿಸಿದಿರಪ್ಪ ಕರ್ತನೆ. ಇವತ್ತಿನಿಂದ ಅಪ್ಪ ಕರ್ತನೆ ನಾನು ಪ್ರತಿನಿತ್ಯವೂ ಪ್ರತಿದಿನವೂ ಈ ವಿಷಯಗಳನ್ನು ನಾನು ಮಾಡ್ಲಿಕ್ಕಿದ್ದೇನೆ ಅಪ್ಪ ಕರ್ತನೆ. ಉಪವಾಸ ಮಾಡೋದ್ರಿಂದ ನಾನು ನಿಲ್ಲಿಸಿರುವುದಾದ್ರೆ ಅಪ್ಪ ಕರ್ತನೆ ಇವತ್ತು ನಾನು ಪ್ರಾರಂಭಿಸ್ತೇನೆ ಅಪ್ಪ ಕರ್ತನೆ. ಕಾಮದ ಆತ್ಮವು ನಮ್ಮ ಮಕ್ಕಳನ್ನು ಹಿಡಿದಿರುವುದಾದ್ರೆ ಇವತ್ತು ಆ ಕಾಮದ ಆತ್ಮನನ್ನು ಗದರಿಸಿ ಅಪ್ಪ ಕರ್ತನೆ ಅರೆಸ್ಟ್ ಮಾಡಿ ಬೈಂಡ್ ಬ್ರೇಕ್ ಮಾಡಿ ಅದನ್ನು ಕ್ಯಾಸ್ಟ್ ಔಟ್ ಮಾಡ್ತೇನೆ ಅಪ್ಪ ಕರ್ತನೆ. ಈ ಎಲ್ಲ ವಿಷಯಗಳನ್ನು ನೀವು ಕಲಿಸಿದ್ದೀರಾ ಅಪ್ಪ ಕರ್ತನೆ. ಇವತ್ತು ಈ ಕಲಿತಿರುವ ಸಂಗತಿಗಳನ್ನು ತೆಗೆದುಕೊಂಡು ಹೋಗಿ ಅಪ್ಪ ಕರ್ತನೆ ನಾವು ಜಯ ವೀರರಾಗಿ ಬಾಳುವುದಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡಬಹುದಾಗಿ ಕೇಳ್ಕೊಡ್ತಾ ಇದ್ದಾವೆ ಅಪ್ಪ ಕರ್ತನೆ. ಇಲ್ಲಿ ಕುಳಿತುಕೊಂಡಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನೀಡುವುದಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪಡೆದುಕೊಂಡಿದ್ದೇವಪ್ಪ.